ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ಬಹುಮಾತ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವದ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ 17ನೇ ಅಧ್ಯಾಯ. 16 ಮುಗಿದಿದೆ. 17. ಗತೇಥ ಚೇದಿಪೇ ಸ್ವಕಂ ಪುರಂ ಜನಾರ್ದನೋ ಶೃಣೋತ್ ರಮೈವ ರುಗ್ಮಿಣೀತಿ ಯೋದ್ಯತಾಂ ಸ್ವಯಂ ವರಾಯತಾಂ. ಗತೆ ಅಥ ಚೇದಿಪೇ ಸ್ವಕಂ ಪುರಂ ಜನಾರ್ದನಃ ಅಶೃಣೋತ್ ರಮಾ ಏವ ರುಗ್ಮಿಣೀ ಇತಿ ಯಾ ಉದ್ಯತಾಂ ಸ್ವಯಂವರಾಯ ತಾಂ. ಗತೆ ಅಥ ಚೇದಿಪೇ. ಚೇದಿಪೆ ಯಾರು? ದಮಘೋಷ. ಈಗ ಅವನು ಶಿಶುಪಾಲ ರಾಜ ಅಲ್ಲ, ಈಗ ಇವನೇ ಅಪ್ಪನೇ ರಾಜ. ಚೇದಿಪೆ ಗತೆ. ಆ ಏನಾಯಿತು? ದಮಘೋಷ ಇಷ್ಟೆಲ್ಲ ಕೆಲಸ ಮುಗೀತು. ಕೊಲ್ಲಾಪುರದಲ್ಲಿ ಶ್ರೀಕಾಲ ವಾಸುದೇವರ ಸಂಹಾರ ಆಯಿತು. ಆದಮೇಲೆ ದಮಘೋಷ ತನ್ನ ಊರಿ ಸ್ವಕಂಪುರ ತನ್ನ ಹೊರಟ. ಈ ಕಡೆಗೆ ಸ್ವಕಂಪುರಂ ಚೇದಿಪೆ ಗತೆ ಅಂದರೆ ಚೇದಿ ದೇಶಕ್ಕೆ ಆ ಒಬ್ಬ ದಮಘೋಷ ತೆರಳಿದ ಮೇಲೆ ಜನಾರ್ದನ ಅಶ್ರುಣು, ಜನಾರ್ದನ ಒಂದು ಮಾತನ್ನು ಕೇಳಿಸ್ಕೊಂಡು, ಜನಾರ್ದನ ಕೃಷ್ಣನ ಕಿವಿಗೆ ಬಿತ್ತು ಅಂತ ಅರ್ಥ. ಏನು? ರಮೈವ ರುಗ್ಮಿಣೀತಿ ಯಾ ಉದ್ಯತಾಂ ಸ್ವಯಂವರಾಯತಾಂ. ಯಾ ಉದ್ಯತಾಂ ಯೋದ್ಯತಾಂ ಅಂದ್ರೆ ಬೇರೆ ಮಾಡಿಸ್ಕೋಬಾರ್ದು, ಮತ್ತೆ ಯೋಧ್ಯ ಗಿದ್ದೆ ಮಾಡ್ಕೋಬಾರ್ದು. ಯಾ ಉದ್ಯತಾಂ ತಾಂ. ಯಾರು ಸ್ವಯಂವರಾಯ ಉದ್ಯತಾಂ ರುಗ್ಮಿಣಿ, ಸ್ವಯಂವರಕ್ಕೋಸ್ಕರವಾಗಿ ರುಕ್ಮಿಣಿ ಉದ್ಯುಕ್ತಳಾಗಿರುವ ವಿಚಾರವನ್ನು ಅಶೃಣೋತ್. ಯಾರು? ರಮೈವ. ರುಕ್ಮಿಣಿ ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿ. ರಮೈವ ರುಗ್ಮಿಣೀತಿ ಯಾ ಉದ್ಯತಾಂ ಸ್ವಯಂವರಾಯತಾಂ. ರುಕ್ಮಿಣಿ ಯಾರು? ಯಾ ರಮಾ ಏವ ರುಗ್ಮಿಣಿ. ಅಲ್ಲಿಗೆ ಅನ್ವಯ ಮುಗಿತು. ಇನ್ನು ಸ್ವಯಂವರಾಯ ಉದ್ಯತಾಂ ತಾಂ ಅಶೃಣು, ಸ್ವಯಂವರಕ್ಕೆ ಉದ್ಯುಕ್ತಳಾಗಿದ್ದಾಳೆ ಅನ್ನೋ ವಿಚಾರವನ್ನು ಕೃಷ್ಣ ಕೇಳಿಸಿಕೊಂಡ. ಕೃಷ್ಣ ಯಾವಾಗಲೂ ಕೃಷ್ಣನ ಕೇಳಿಸಿಕೊಂಡಿದ್ದು ಇದಲ್ಲ. ಮುಖ್ಯವಾಗಿ ಏನಾಯ್ತು? ರುಕ್ಮಿಣಿಯ ಸ್ವಯಂವರದ ವಿಚಾರ ನಡೆದಿದೆ ಅಂತ ಅರ್ಥ. ಸಾ ರುಕ್ಮಿನಾಮಕೋ ಅಗ್ರಜ ಶ್ರಿಯೋದ್ಯುಷನ್ ರಮಾಪತಿಂ ಹರೇ ಪ್ರದಾತು ಮುದ್ಯತಾಂ ನ್ಯವಾರಯದ್ಧರಿ ಪ್ರಿಯಾಂ. ಸಹ ರುಕ್ಮಿನಾಮಕಃ ಅಗ್ರಜಃ ಶ್ರಿಯಃ ದ್ವಿಷನ್ ರಮಾಪತಿಂ ಹರೇಃ ಪ್ರದಾತುಂ ಉದ್ಯತಾಂ ನ್ಯವಾರಯತ್ ಹರಿಪ್ರಿಯಾಂ. ಸಹ ರುಗ್ಮಿನಾಮಕಃ ಅಗ್ರಜಃ ಶ್ರಿಯಃ ಮಹಾಲಕ್ಷ್ಮಿಯಾದ ಶ್ರೀ ರುಗ್ಮಿಣಿಗೆ ಅಗ್ರಜಃ ಅಣ್ಣನಾಗಿದ್ದಂತಹ ರುಗ್ಮಿನಾಮಕಃ, ರುಗ್ಮಿ ಎಂಬ ಹೆಸರಿನವನು, ರಮಾಪತಿಂ ದ್ವಿಷನ್, ರಮಾಪತಿಯ ದ್ವೇಷಿಯವರು, ಕೃಷ್ಣನನ್ನು ದ್ವೇಷ ಮಾಡ್ತಾ ಹರೇಹೇ ಪ್ರದಾತು ಮುದ್ಯತಾಂ ನ್ಯವಾರಯದ್ ಹರಿಪ್ರಿಯಾಂ. ವಿಭೀಷಣನ ಯೋಚನೆನೂ ಬಂತು. ಏನಂತ? ಕೃಷ್ಣನಿಗೆ ಕೊಟ್ಟು ಮಾಡಬೇಕು ಅಂತ ಯೋಚನೆ ಬಂತು. ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಭೀಷ್ಮಕರಾಜ ಸಾತ್ವಿಕ. ಯಾರ ಅವತಾರ ಆತ? ಯಾರು? ಯಾವ ಸೂರ್ಯ? ಸೂರ್ಯ ಕರೆಕ್ಟ್. ಯಾವ ಸೂರ್ಯ? ಮಿತ್ರನಾಮಕ ಸೂರ್ಯ. ಅವೆಲ್ಲ ಜ್ಞಾಪಕ ಇರಬೇಕು. ಮಿತ್ರನಾಮಕ ಸೂರ್ಯ. ಆ ರೀತಿ ಮಾಡಿದಾಗ ತಾರತಮ್ಯ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಬರುತ್ತೆ. ಗೊತ್ತಾಯ್ತಾ? ಮಿತ್ರನಾಮಕ ಸೂರ್ಯ ಈತ ಏನು ಮಾಡ್ದ? ಅದರಿಂದ ಸರ್ವೋತ್ತಮನಲ್ಲ, ಮತ್ತು ಸಾತ್ವಿಕ ಹೌದು, ದೇವತೆನೂ ಹೌದು. ಗೊತ್ತಾಯ್ತಾ? ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಈ ಮುಖ್ಯ ಆದಿತ್ಯ ಅಲ್ಲ, ಈ ಸೂರ್ಯ ಅಲ್ಲ. ಗೊತ್ತಾಯ್ತಾ? ಈ ಸೂರ್ಯನೆಲ್ಲರೂ ಸಮಾನ ಅಲ್ಲ, 12 ಜನಗಳು ಕೂಡ. ಒಬ್ಬ ಸಾಕ್ಷಾತ್ ಉರುಕ್ರಮ ನಾರಾಯಣ ಸರ್ವೋತ್ತಮ. ಅನಂತರ 11 ಜನದಲ್ಲಿ ಈ ಸೂರ್ಯ ಬೇರೆ ಕಕ್ಷೆ ಬರ್ತಾರೆ, ಉಳಿದ 10 ಜನ ಆ ಕಡೆ ಬರ್ತಾರೆ. ಗೊತ್ತಾಯ್ತಾ? ಅದೆಲ್ಲ ಇದ್ದಾಗ ನಾವು ತಾರತಮ್ಯ ಸ್ಪಷ್ಟ ಆಗುತ್ತೆ. ಹರೇಹೇ ಪ್ರದಾತು ಮುದ್ಯತಾಂ ನ್ಯವಾರಯದ್ ಹರಿಪ್ರಿಯಾಂ. ಹರಿಪ್ರಿಯ ಅಂದರೆ ಮಹಾಲಕ್ಷ್ಮಿ. ಅಮರಕೋಶದಲ್ಲೂ ಕೂಡ ಹರಿಪ್ರಿಯ ಅಂದರೆ ಮಹಾಲಕ್ಷ್ಮಿ ಅಂತಲೇ ಇರೋದು. ಹರಿಗೆ ಅತ್ಯಂತ ಪ್ರಿಯಳು. ಭಕ್ತರೆಲ್ಲ ಪ್ರಿಯರೇ, ಅದು ಅಸಾಧಾರಣ್ಯೇನೆ ಉಪದೇಶ ಭವಂತಿ ಅಂತಿದೆ. ಇವರು ಭಾರಿ ಪ್ರಿಯರು ಅಂತ ಹೇಳಿದರೆ ಉಳಿದವರು ಪ್ರಿಯರೇ, ಇವರು ಅತಿ ಹೆಚ್ಚು ಪ್ರಿಯರು ಅಂತ. ಹರಿಪ್ರಿಯ ಯಾತಕ್ಕೆ? ಈಶಕೋಟಿ ಪ್ರವಿಷ್ಠೆ. ಅನಾದಿ ಕಾಲದ ಅನಂತ ಕಾಲದವರೆಗೂ ಕೂಡ ನಿತ್ಯ ಮುಕ್ತಳಾಗಿ ಪರಮಾತ್ಮನನ್ನ ಏನು ಧನ್ಯಳೋ ಲೋಕಮಿ, ಎಂಥ ಮಾನ್ಯಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೆ ಹೇಳು. ಆದ್ದರಿಂದನೇ
ಪ್ರಿಯಳು. ಮತ್ತು ಶಾಸ್ತ್ರಕ್ಕೆ ಅಭಿಮಾನಿ ದೇವತೆಯಾಗಿ ಪ್ರಿಯಳು, ಪ್ರಕೃತಿ ಅಭಿಮಾನಿ ದೇವತೆಯಾಗಿ ಪ್ರಿಯಳು, ಆಕಾಶಕ್ಕೆ ಅಭಿಮಾನಿ ಪ್ರಿಯಳು. ಎಷ್ಟು ಕಾರಣಕ್ಕೋಸ್ಕರ ಪ್ರಿಯಳಾಗಿದ್ದಾರೆ ಅಂದರೆ ಮಹಾಲಕ್ಷ್ಮಿ ಭಾರಿ ಶ್ರೇಷ್ಠ. ಒಬ್ಬೇ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ 100 ಜನ ಪದವಿ ಅಲ್ಲ, ಅದು ಒಂದು ಸದಾಕಾಲ ಹಾಗೆ ಇರ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹರಿಪ್ರಿಯ ಅನ್ನೋ ಮಾತು ಸಾರ್ಥಕ. ಹರೇಹೇ ಪ್ರದಾತು ಮುದ್ಯತಾಂ ನ್ಯವಾರಯತ್. ಹರಿ ನೋಡಿ, ಹರಿಪ್ರಿಯ ಪದ ಹೇಗಿದೆ ನೋಡಿ. ಈತ ಹರಿಪ್ರಿಯ, ಕೃಷ್ಣ ಹರಿ, ರುಕ್ಮಿಣಿ ಹರಿಪ್ರಿಯ, ಗಂಡ ಹೆಂಡತಿ. ಅದನ್ನು ತಡೆದ, ಗಂಡ ಹೆಂಡತಿ ಯೋಗನ ತಪ್ಪಿಸ್ಲಕ್ಕೆ ಹೊರಟ. ಇದು ಭಾರಿ ತಪ್ಪಿದು. ಇದು ಲೋಕದಲ್ಲಿ ಹೇಗೆ ಅಂತ ಕೇಳಿದರೆ, ಏನೋ ದಾನ ಮಾಡೋಕೆ ಅನ್ಕೊಂಡಿರ್ತಾನೆ ಪಾಪ, ಒಳ್ಳೆ ಇದಕ್ಕೆ. ಯಾರೋ ದಾನ ಯಾಕೆ ಮಾಡ್ತೀಯ ಸುಮ್ಮನೆ ಅಡ್ಡ ಮಾಡ್ತಾರಲ್ಲ, ಏನದು ಈ ರುಗ್ಮಿ ಕೆಲಸ. ಇದು ಏನು ಮಾಡ್ತಾರೆ ರುಗ್ಮಿ, ಅವನು ಏನು ಮಾಡ್ದ, ಅಡ್ಡ ಹಾಕಿದವನು. ಅದು ಸತ್ಕಾರ್ಯಕ್ಕೆ, ಕೆಟ್ಟ ಕೆಲಸ ಕಾರ್ಯ ಕೊಡು ಅಂತ ಹೇಳ್ಬಿಡ್ತಾರೆ. ಅದು ಶಿಶುಪಾಲನೆ ಕೊಡು, ಕೆಟ್ಟ ಕೆಲಸ ಕೊಡೋದು ಶಿಶುಪಾಲನೆ ಕೊಡು, ಒಳ್ಳೆ ಕೆಲಸ ಕೊಡಬೇಡ. ತುಂಬ ಜನ ಹಾಗೆ ಅಡ್ವೈಸ್ ಮಾಡ್ತಾರೆ, ಮಾಡಬಾರ್ದು. ಸದ್ಯ ಈಗಾರು ಬುದ್ಧಿ ಬಂತಲ್ಲ ಕೊಟ್ಬಿಡು ಅಂತ ಹೇಳೋದು. ಹಾಗೂ ಇಟ್ಕೊಂಡವ್ರಿಗೆ ಸಾಧ್ಯ ಇಲ್ಲ ಯಾರು ಕೂಡ, ಗೊತ್ತಾಯ್ತಾ. ಏನಾಗಬೇಕದು, ಬಿಟ್ಟೋದು ಯೋಗ್ಯರು ಏನು ಮಾಡಿದ್ರು ತಗೊಳ್ಳಲ್ಲ. ಯಾತಕ್ಕೆ, ಇನ್ನೊಬ್ರು ದುಡ್ಡು ನಾವೇನು ಮಾಡೋಣ ಅಂತ ಹೇಳ್ತಾರೆ, ಕದಿಯೋದಿಲ್ಲ ಅವರು. ಅಯೋಗ್ಯರ ಕೈಗೆ ಹೋಗೋದು. ಅಯೋಗ್ಯರು ಏನು ಮಾಡ್ತಾರೆ, ನ್ಯಾಚುರಲಿ ಮಿಸ್ಯೂಸ್ ಮಾಡ್ತಾರೆ. ಆ ಪಾಪ ಮತ್ತೆ ಬರುತ್ತೆ ಅವನಿಗೆ. ಇಲ್ಲಿ ಬರೋ ಪುಣ್ಯ ತಪ್ಪಿತು, ಪಾಪ ಬಂತು. ಇದೆ ಭಾಳ ಇದರಲ್ಲಿ ಹೇಳಿದೆ, ಅಧ್ಯಾತ್ಮ ತುಂಬಿ ತುಡುಕ್ತಕ್ಕಂಥದ್ದು ಮಹಾಭಾರತಾದಿಗಳಲ್ಲಿ. ಅದಕ್ಕೆ ರುಗ್ಮಿ ಅಂತ ಜನಗಳು ಹರೇಹೇ ಪ್ರದಾತು ಮುದ್ಯತಾಂ, ಏನೇ ದಾನ ಧರ್ಮ ಕೊಟ್ಟರೆ ಏನದು, ಇಲ್ಲಿ ಮಹಾಲಕ್ಷ್ಮಿ ಇರ್ತಾರೆ, ತಗೊಂಡ್ರೆ ನಾರಾಯಣ ಇರ್ತಾನೆ ಅಷ್ಟೇ. ಪ್ರತಿಯೊಂದು ದಾನ ಧರ್ಮದ ವ್ಯವಸ್ಥೆ ಏನದು, ಕೃಷ್ಣಾರ್ಪಣ ಅಂತ ಮುಗಿಸೋದು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಮೆಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಭಾಗವತದ ಮಾತು ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ದಾನ ಧರ್ಮ ಅಂದರೆ ಏನೂ ಅಲ್ಲ, ಇಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿನ ಅವರೊಳಗಿರ್ತಕ್ಕಂಥ ನಾರಾಯಣಗೆ ಅರ್ಪಣೆ ಮಾಡೋದು ಅಂತ ಅಷ್ಟೇ ಅರ್ಥ. ಅದು ನಿಜವಾದ ದಾನ. ಯಾರಿಗೋ ಕೊಡ್ತೀವಿ ಅಂದರೆ ದಾನ ಅಲ್ಲ ಅದು. ಏನದು, ಅದು ಬ್ಯಾಂಕ್ದಲ್ಲಿ ಕ್ಯಾಶಿಯರಿಗೆ ಕೊಡ್ತೀವಿ ಅಂದರೆ ದಾನ ಅಲ್ಲ, ಬ್ಯಾಂಕ್ನಲ್ಲಿ ಇಟ್ಟಾಗಲ್ಲ. ಯಾರಿಗೆ ಕೊಡ್ಬೇಕಾದ್ರೆ ಬ್ಯಾಂಕಿಗೆ ಕೊಡಬೇಕೆ ಹೊರತು ಕ್ಯಾಶಿಯರ್ ಹೆಸರು ಬರೆದು ಕೊಟ್ಬಿಟ್ರೆ ಹೋಯ್ತು, ಅವ್ನಿಗೆ ಹೋಯ್ತು ಅಷ್ಟೇ ಹೊರತು ಅವ್ರಿಗೆ ಹೋಗಾಯ್ತ. ನಾವು ಕೊಡೋದು ಎಲ್ಲಿಟ್ಟು ದುಡ್ಡು ಕ್ಯಾಶಿಯರ್ ಕೈಲಿ ಕೊಟ್ಟಿವಿ ಅನ್ನಲ್ಲ, ವ್ಯಕ್ತಿ ಹೆಸರು ಹೇಳೋದಿಲ್ಲ. ಬ್ಯಾಂಕಲ್ಲಿ ಇಟ್ವಿ ಅಂತ ಹೇಳ್ತಾನೆ ಅಷ್ಟೇ, ಹೊತ್ತಾನೆ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಯಾರಿಗೆ ಇನ್ವೆಸ್ಟ್ ಮಾಡಿ, ಯಾವಾಗಲೂ ಅತಿ ಹೆಚ್ಚು ಇಂಟ್ರೆಸ್ಟ್ ಎಲ್ಲಿ ಬರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡೋದು. ಅತಿ ಹೆಚ್ಚು ಇಂಟ್ರೆಸ್ಟ್ ಬರೋದಲ್ಲಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಆದ್ದರಿಂದ ಕೃಷ್ಣಾರ್ಪಣ ಅಂತಲೇ ಒಪ್ಪಿಸ್ಬೇಕು. ಅದು ದಾನದ ಕಾನ್ಸೆಪ್ಟೇ ಅದರಲ್ಲಿದೆ, ಅರ್ಥ ಆಯ್ತಾ. ವೈಯಕ್ತಿಕ ದಾನ ಅಲ್ಲ ಇದು. ದಾನ ಇನ್ನೊಬ್ಬರಿಗೆ ತಗೊಳ್ಳೋ ಅರ್ಹತೆಯೇ ಇಲ್ಲ. ಫಸ್ಟ್ ಆಫ್ ಆಲ್ ಕೊಡೋದು ಯಾರಿಗೆ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಅದು ವೇಸ್ಟ್ ಅಲ್ಲ, ದೊಡ್ಡ ಇನ್ವೆಸ್ಟ್ಮೆಂಟ್ ಅದು. ಅದಕ್ಕಾಗಿ ಹರೇ ಪ್ರದಾತು ಬುದ್ಧತಾಂ ನ್ಯವಾರಯತ್ ಹರಿಪ್ರಿಯ. ಅವನು ಅಡ್ಡಗಟ್ಟಿದ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈ ಮಕ್ಕಳೆಲ್ಲ ಡಾಮಿನೇಟ್ ಆಗಿದ್ದ ಕಾಲ ಇದು. ಧೃತರಾಷ್ಟ್ರನಿಗೆ ದುರ್ಯೋಧನ, ಅವನು ಡಾಮಿನೇಟ್ ಆದ. ಕಂಸನಿಗೆ ಉಗ್ರಸೇನಿಗೆ ಕಂಸ ಡಾಮಿನೇಟ್ ಆದ, ಗೊತ್ತಾಯ್ತಾ. ಪ್ರತಿಯೊಬ್ಬರು ಮಕ್ಕಳು ಹಾಗೆ ಇರೋದು. ಈಗ ಶೃಗಾಲವಾಸಿಯವನ ಅಪ್ಪಗ ಶೃಗಾಲವಾಸಿದೇವ ಡಾಮಿನೇಟ್ ಆದ, ಬೋಂಡಕ್ವಾಸ ಅಲ್ಲಿ ಡಾಮಿನೇಟ್ ಆದ, ಇಲ್ಲಿ ರುಗ್ಮಿ ಡಾಮಿನೇಟ್ ಆದ, ಅಲ್ಲಿ ಶಿಶುಪಾಲ ಡಾಮಿನೇಟ್ ಆದ. ಎಲ್ಲ ಮಕ್ಕಳು ಕಲಿಯುಗದಲ್ಲಿ ಹತ್ರ ಬರ್ತಿದೆ. ಕಲಿಯುಗ ಆಗ್ಲೇನೆ ಯಾರು ಡಾಮಿನೇಟ್ ಆಗ್ತಿದ್ದಾರೆ, ಆಗಲೇ ಮಕ್ಕಳು ಡಾಮಿನೇಟ್. ಈಗಂತೂ ಅವರೇ ಡಾಮಿನೇಟ್. ಅದು ಮಕ್ಕಳು ದುಡ್ಡು ಕೇಳ್ತಾರೆ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಿರ್ತಾರೆ, ನಮ್ಮ ಕೊಲೀಗ್ ಸರ್ ದುಡ್ಡು ಕೇಳ್ತಾರೆ. ಕೇಳಿದರೆ ಹೇಗೆ ಏನು ಯಾತಕ್ಕೆ, ಅದಕ್ಕೆ ಈಗೆಲ್ಲ ದುಡ್ಡು ಕೇಳ್ತೀಯಲ್ಲ ನೀನೀಗ, ಸುಮ್ಮನೆ ಕೊಡು ಅಂತಾರೆ. ಸುಮ್ಮನೆ ಕೊಡು, ಜಸ್ಟ್ 1000 ರೂಪೀಸ್, ಜಸ್ಟ್ ದುಡ್ಡು ಕೇಳಿದರೆ ಅದೆಲ್ಲ ಕೇಳಬಾರ್ದು. ಹಾಗೆಲ್ಲ ಏನಂತ ತಿಳ್ಕೊಂಡು ನನ್ನ ಕೊಡ್ತೀವಿಲ್ಲ ಆ ಥರ ರೈಟ್ ಇದ್ದಾಗ. ಇಂಥ ತುಂಬ ಜನ ಹೇಳ್ತಾರೆ, ಮಾತು ನಡೆಯೋದೇ ಇಲ್ಲ, ಜೋರು ಮಾಡ್ತಾರೆ ಅಂತೇಳಿ. ಇದು ಕಲಿಯುಗದ ಮುನ್ಸೂಚನೆಗೆ ನಡೆದಿತ್ತು, ಕಲಿಯುಗ ಬಂದೋಗಿದೆ. ಆದ್ದರಿಂದ ಸಾಮಾನ್ಯವಾಗಿರ್ತಾರೆ. ಇದೆಲ್ಲ ಈ ಮಾತಿನಲ್ಲಿ ಸೂಚಿತ. ನ್ಯವಾರಯದ್ ಹರಿಪ್ರಿಯ. ಹಾಗೇನು ನಿರ್ಣಯ ಇಲ್ಲ, ಏನು ಮಾಡ್ಬೇಕಾಯ್ತಾ, ಸ್ವಯಂವರ ಮಾಡೋಣ ಅಂತ ಹೇಳಿದ. ಆಯ್ತು, ಸ್ವಯಂವರ ಏರ್ಪಾಟ್ ಆಯ್ತು. ಈಗ ಅದು ಆ್ಯಕ್ಚುಲಿ ಮದುವೆ ಫಿಕ್ಸ್ ಆಗೋದು ನಿಂತು ಹೋಗಿ ಏನಾಯಿತು, ಸ್ವಯಂವರದ ಶೇಪ್ ತೊಗೊಂಡಿತ್ತು. ಈಗ ಸ್ವಯಂವರ ಅಂದ್ರೆ ಏನೀಗ, ವರ ನಿಶ್ಚಯ ಆಗಿಲ್ಲ, ಇನ್ನೂ ನಿಶ್ಚಯ ಆಗಬೇಕು ವರ, ಗೊತ್ತಾ. ಸ್ವಯಂವರ 2 ರೀತಿ. ಕನ್ಯಾ ತಾನೇನೇ ಮೆಚ್ಚಿಬಿಟ್ರೆ ಅದು ಸ್ವಯಂವರ ಒಂದಾಯಿತು. ಅಥವಾ ಒಂದು ಕರಾರು ಹಾಕ್ತಾರೆ, ಆ ನಿಬಂಧನೆ ಪೂರೈಸಿಬಿಟ್ರೆ ಅವನೇ ವರ. ಆ ಕರಾರು ಕನ್ಯೆಗೆ ಸಮ್ಮತ, ಆದ್ದರಿಂದ ಅವಳೇ ಒಪ್ಪಿದ ಹಾಗ್ಲೆಕ್ಕ. ಈ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಸ್ವಯಂವರ ಯಾವಾಗಲೂ ಸಾಮಾನ್ಯವಾಗಿ ಯಾರಿಗೆ ಮಾಡ್ತಾ ಇದ್ರು, ಸ್ವಲ್ಪ ಪ್ರೌಢರಾದವರಿಗೆ, ಗೊತ್ತಾಯ್ತಾ. ಚಿಕ್ಕ ವಯಸ್ಸು ಮಾಡೋದು ಇದ್ದೇ ಇದೆ. ಸೀತಾದೇವಿಗೆ 8 ವರ್ಷ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಅದು ಇಲ್ಲಿ ಹಾಗಲ್ಲ, ಪ್ರೌಢೆಯಾಗಿರ್ತಾರೆ ಅನೇಕರು. ದ್ರೌಪದಿ ಅವತಾರ ಮಾಡ್ತಿರ್ಬೇಕಾದ್ರೆ ಅವರು ಆಸನ್ನ ಯೌವನ ಅಂತ ಹೇಳಿದ್ದಾರೆ. ಆದ್ದರಿಂದ ಕನ್ಯೆಗೆ ಒಪ್ಪಿಗೆ ಆಗ್ಬೇಕದು. ಪ್ರಘೋಷಿತೆ ಸ್ವಯಂವರೇ ಅಥ ತೇನ ಮಾಗಧಾದಯ ಸಮಿಯುರುಗ್ರ ಪೌರುಷಾ ಸಸಾಲ್ವ ಪೌಂಡ್ರ ಚೇದೀಪಾಹ. ಸ್ವಯಂವರ ಅನೌನ್ಸ್ ಆಗ್ತಿರ್ಲಿಕ್ಕೆ ಏನು ಮಾಡಿದ್ರು ಅವರು, ಎಲ್ಲ ರಾಜರ ಗುಂಪು ಬರಲಿಕ್ಕೆ ಶುರುವಾಯಿತು.
ಯಾಕೆ ರುಕ್ಮಿಣಿ ಏನಂತ ಪ್ರಸಿದ್ಧಳಾಗಿದ್ದು? ಅತ್ಯಂತ ರೂಪವತಿ ಮಹಾಲಕ್ಷ್ಮಿ. ಆದ್ದರಿಂದ ರೂಪ ಅಂಬೋದು ಸ್ತ್ರೀಯರಲ್ಲಿ ತಾರತಮ್ಯಕ್ಕೆ ಅದೊಂದು ಮಾನದಂಡ. ಆದ್ದರಿಂದಾಗಿಯೇ ಅತಿ ಹೆಚ್ಚಾಗಿ ರುಕ್ಮಿಣಿ ಎಲ್ಲರಿಗೂ ಬೇಕಾಗಿದ್ಲು. ಅದು ತಾಯಿಯಾಗಿ ಬೇಕಾಗಿದ್ದರೆ ಅವ್ರು ಯೋಗ್ಯರವರು, ಇವರೆಲ್ಲ ಕೀರ್ತಿ ಬಯಸಿದವರು. ಆದ್ದರಿಂದಾಗಿಯೇ ಪ್ರಾಘೋಷಿತೆ ನೋಡಿ, ಘೋಷಿತೆ ಅಲ್ಲ ಪ್ರಾಘೋಷಿತೆ. ಏನರ್ಥ? ಒಳ್ಳೆ ಪ್ರಚಾರ ಕೊಟ್ಟರು, ಭಾರಿ ಒಳ್ಳೆ ಪ್ರಚಾರ ಕೊಟ್ಟರು. ಅದಕ್ಕೆ ಪ್ರಘೋಷಣ ಅಂತ ಕರೀತಾರೆ. ಘೋಷಣ ಪ್ರಘೋಷಣ. ಅದಕ್ಕೆ ವಿಶಿಷ್ಟವಾದಂಥ ವಸ್ತುವಾದಾಗ ಏನಾಗುತ್ತೆ, ಅದಕ್ಕೆ ಪ್ರಚಾರ ಹೆಚ್ಚಿಗುತ್ತೆ. ಸಾಮಾನ್ಯ ವಸ್ತುವಿಗೆ ಹೆಚ್ಚು ಪ್ರಚಾರ ಮಾಡೋದಿಲ್ಲ, ಮಾಡಿದಕ್ಕೆ ಇದನ್ನು ಕಿವಿಗೆ ಹಾಕೊಳ್ಳೋದು ಇಲ್ಲ. ರುಕ್ಮಿಣಿ ಸ್ವಯಂವರ ಮಹಾಲಕ್ಷ್ಮಿ ಆದ್ದರಿಂದ ಪ್ರಘೋಷಿತೆ ಸ್ವಯಂವರೇ ಅಥ ತೇನ ಮಾಗಧಾದಯ. ಇವರೆಲ್ಲ ಅದು ತಯಾರು. ಸ್ವಯಂವರಕ್ಕೋಲ್ಲಿ ಎರಡು ಕಾರಣ. ಒಂದು ಪ್ರತಿಷ್ಠೆಯವರು, ಪ್ರತಿಷ್ಠೆ. ಎರಡನೇದಾಗಿ ಆಸೆ. ಎರಡೆರಡಿದೆ. ತಮಗೆ ಸಿಗಬೇಕು ಅಂತಕ್ಕಂಥ ಆಸೆ, ಆ ರೀತಿ ಪಡ್ಕೊಂಡ್ವಿ ಅಂಥೇಳಿ ಪ್ರತಿಷ್ಠೆ ಎರಡಿರಬೇಕು. ಅದಕ್ಕಾಗಿ ಎಲ್ಲ ರಾಜರ ಪದ್ಯಪಾಸ ಏನಾಗಿತ್ತು ಆಗಿನ ಕಾಲಕ್ಕೆ, ಸ್ವಯಂವರ ಸಾಮಾನ್ಯವಾಗಿ ಹೋಗ್ಬಿಡ್ತಾ ಇದ್ರೆಲ್ಲ ಕೂಡ. ಅದಕ್ಕೆ ಯಾರು ದುಷ್ಟರಿಗೆ ಬರಾದಾನ, ಅದರಲ್ಲೂ ಕೂಡ ಅವರು ಕಾಮುಕರಾದ್ದರಿಂದ ಮಾಗಧಾದಯ. ಯಾರು ಮಾಗಧ? ಜರಾಸಂಧ. ಅವರೇ ಮೊದಲ ಆಗಿನ ಕಾಲ ಲೀಡರ್ ಅವನೇ, ಫಸ್ಟ್ ಲೀಡರ್ ಅವನೇ. ಆದ್ದರಿಂದ ಅವನ ಎಲ್ಲ ಜನ ಸೇರಿಬಿಟ್ರೆ ಅದಕ್ಕೆ. ಸಮೀಯುಹು ಉಗ್ರ ಪೌರುಷಾಹ. ಅವರೆಲ್ಲ ಉಗ್ರ ಪೌರುಷರು, ಭಯಾನಕ ಟೆರರಿಸ್ಟ್ ಅವರೆಲ್ಲ ಕೂಡ. ಉಗ್ರ ಪೌರುಷ ಏನೊಂದರ್ಥ? ಉಗ್ರ ರುದ್ರದೇವರ ವರಾದಿಗಳಿಂದ ಪೌರುಷ ಬಂದವರು. ಗೊತ್ತಾಯ್ತಾ? ಉಗ್ರಾತ್ ಪೌರುಷಂ ಯಶಾಂತೆ ಉಗ್ರ ಪೌರುಷಾಹ. ಸಮೀಯುಹು ಸಮ್ಯಕ್ಕಿಯುಹು, ಭಾಳ ವಿತ್ ಆಲ್ ಇಂಟೆನ್ಷನ್ ಬಂದ್ರವರು. ಕ್ಯಾಶುವಲ್ ಅಟೆಂಡೆನ್ಸ್ ಅಲ್ಲ. ಎಂಥದ್ದದು? ತಮಗೇ ಸಿಗಬೇಕು ರುಕ್ಮಿಣಿ, ಹಠ ಹಿಡಿದು ಬಂದರು ಅಂತ ಅರ್ಥ. ಒಂದು ಪ್ರತಿಯೊಂದು ಪ್ರತ್ಯೇಕಕ್ಕೂ ಉಪಸರ್ಗಕ್ಕೂ ಅರ್ಥ ಇರುತ್ತೆ. ಸಸಾಲ್ವ ಪೌಂಡ್ರ ಚೈದೀಪಾಹ. ಸಾಲ್ವರಾಜ, ಪೌಂಡ್ರಕ ವಾಸುದೇವ, ಶಿಶುಪಾಲ ಇವರೆಲ್ಲ ಅಂಥವ್ರು. ಅವನು ದುಷ್ಟರ ಗ್ಯಾಂಗ್ ಎಲ್ಲ ಬಂತಲ್ಲಿ. ತದಾ ಜಗಾಮ ಕೇಶವೋ ಜವೇನ ಕುಂಡಿನಂ ಪುರಂ ಸ್ಮೃತೋಥತೇನ ಪಕ್ಷಿರಾಟ್ ಸಮಾಜಗಾಮ ಕೇಶವಂ. ತದಾ ಜಗಾಮ ಕೇಶವ ಜವೇನ ಕುಂಡಿನಂ ಪುರಂ ಸ್ಮೃತಃ ಅಥ ತೇನ ಪಕ್ಷಿರಾಟ್ ಸಮಾಜಗಾಮ ಕೇಶವಂ. ಹಾಗೇನಾಯಿತು? ತದಾ ಜಗಾಮ ಕೇಶವ ಜವೇನ ಕುಂಡಿನಂ ಪುರಂ. ಕೇಶವ ಕೃಷ್ಣ ತಾನು ಕೂಡ ಬಂದ. ಇವರೆಲ್ಲ ಬಂದು ಆಗಲೇ ರೀಚ್ ಆಗ ಹತ್ತತ್ರ ಬಂದಿದ್ದಾರೆ ಕುಂಡಿನಪುರಕ್ಕಾಗಲೇ. ಕೃಷ್ಣ ಆಗ ಬಂದ ಅಲ್ಲಿಂದ. ಹೇಗೆ ಬಂದ? ಪಕ್ಷಿರಾಟ್, ಗರುಡ. ಹೇಳಿದಾಗ ನೆನೆಸ್ಕೊಂಡ ತಕ್ಷಣ ಬಾ ಅಂತ ಹೇಳಿದ್ದ, ಬಂದ ಗರುಡ ಬಂದ. ಸಮಾಜಗಾಮ ಕೇಶವಂ, ಕೃಷ್ಣನ ಹತ್ರ ಬಂದ. ಕುಂಡಿನಪುರ ಅಂತ ಹೇಳಿದರೆ ಇವತ್ತು ಇದೇ ನಾಗಪುರದಿಂದ ಮುಂದೆ ಹೋದರೆ ಅಮರಾವತಿ ಅಂತ, ಮಹಾರಾಷ್ಟ್ರದ ಅಮರಾವತಿ. ತೆಲುಗು ಅಮರಾವತಿ ಅಲ್ಲ, ಅಮರಾವತಿ ಎರಡಿವೆ. ಅಲ್ಲಿ ಮೇಲಿರೋ ಅಮರಾವತಿ ಬೇರೆ. ಈ ಎರಡು ಅಮರಾವತಿಗಳಿವು, ಮಹಾರಾಷ್ಟ್ರದಲ್ಲೊಂದು, ಆಂಧ್ರದಲ್ಲೊಂದು. ಇದು ಈಗ ಇದ್ರ ಕ್ಯಾಪಿಟಲ್ ಆಗಿರ್ಬೇಕು ಬಹುಶಃ. ಯಾವುದಕ್ಕೆ? ಆಂಧ್ರ ಪ್ರದೇಶ ಕ್ಯಾಪಿಟಲ್ ಆಗಿರ್ಬೇಕು. ಇದು ಈಗ ವಿಜಯವಾಡ ಈ ಕಡೆ ಬರುತ್ತೆ, ಅದು ನಾಗಪುರದ ಆ ಕಡೆಗೆ ಬರುತ್ತೆ. ಅದ್ರ ಹತ್ರ ಒಂದು ಕುಂಡಿನಪುರ ಅಂತ ಇವತ್ತಿಗೂ ಅವ್ರು ಕರೀತಾರೆ. ಕೌಂಡಿನ್ಯಪುರ ಅಂತ ಇವತ್ತಿಗೂ ಇದೆ. ಗೊತ್ತಾಯ್ತಾ? ಇಲ್ಲಿ ಸ್ಮಾರಕಗಳೆಲ್ಲ ಹೇಳ್ತಾರೆ. ಅದು ಹತ್ರ ಸುಮಾರು 25 ಕಿಲೋಮೀಟರ್ ಅಷ್ಟೇ. ಯಾವುದಕ್ಕೆ? ಅಮರಾವತಿ. ನಾಗಪುರದಿಂದ ಸುಮಾರು 120 ಕಿಲೋಮೀಟರ್ಸ್ ಆಗುತ್ತಂತೆ ಅಷ್ಟು. ಆ ಜಾಗಕ್ಕೆ ಇದು ಸರಿಯಾಗಿ ಯಾಕೆ ತಿಳ್ಕೊಬೇಕು ಅಂತ, ಜಾಗ್ರಫಿ ಹೇಗೆ ಟ್ಯಾಲಿ ಆಗುತ್ತೆ ನೋಡೋದು. ಇವರೆಲ್ಲ ಮಾಗಧಾದಿಗಳೆಲ್ಲ ಈ ಕಡೆ ಬಂದರು, ಬಿಹಾರ್ ಕಡೆಯಿಂದ ಬಂದರು ಆ ಗುಂಪಿನಿಂದ. ಕೃಷ್ಣ ದ್ವಾರಕೆಯಿಂದ ಈ ಕಡೆಯಿಂದ ಬರ್ತಾರೆ. ಎಲ್ಲ ಜಾಗ್ರಫಿ ಕಣ್ಣೆದುರಿಗಿದ್ದೆ. ಅದು ಮಧ್ಯದಲ್ಲಿರೋ ಜಾಗ ಅದು. ಇಂಡಿಯಾದಲ್ಲಿ, ನಮ್ಮ ಭಾರತ ಮಧ್ಯದ ಜಾಗ ಅದು. ಸೊ ಸೆಂಟ್ರಲ್ ಪ್ಲೇಸ್ ಆಯಿತು. ಆ ಸೆಂಟ್ರಲ್ ಪ್ಲೇಸು ಹೌದು, ಸೆಂಟ್ರಲ್ ಇದು ಹೌದು. ಸ್ವಯಂವರ ಕೂಡ ಏನದು? ತುಂಬ ಪ್ರಸಿದ್ಧವಾದ ಸ್ವಯಂವರ ಎಲ್ಲ ಸೇರಿದು. ಇನ್ನು ಬರ್ತಾ ಇದ್ದಾರೆ ಹತ್ರ. ಗರುಡ ಬಂದ. ತೇನ ಪಕ್ಷಿರಾಟ್ ಸಮಾಜಗಾಮ ಕೇಶವಂ, ಕೃಷ್ಣನ ಹತ್ರ ಬಂದ. ಪತತ್ರವಾಯುನಾಶ್ಯತೆ ನರೇಶ್ವರ ಪ್ರಪಾತಿತಾ ಯದೀದೃಶಂ ಪತತ್ರಿಣೋ ಬಲಂ ಹರೇಃ ಕಿಮುಚ್ಯತೆ. ಪತತ್ರವಾಯುನ ಅಸ್ಯತೆ ನರೇಶ್ವರಾಃ ಪ್ರಪಾತಿತಾಃ ಯದಿ ಈದೃಶಂ ಪತತ್ರಿಣಃ ಬಲಂ ಹರೇಃ ಕಿಮುಚ್ಯತೆ. ಅವಾಗ ಏನಾಯ್ತು ಗೊತ್ತಾ? ಗರುಡ ಬಂದ. ಇವರು ಮುಂದೆ ಹೋಗ್ತಿದ್ದಾರೆ ಪಾಪ, ಗರುಡ ಹಿಂದಿಂದ ಬಂದ. ಒಂದ್ಸರ್ತಿ ರೆಕ್ಕೆ ಹೊಡೆದ. ಏನಾಯ್ತಾಗ? ಎಲ್ಲ ಪಲ್ಟಿ 20 ಲಕ್ಷ ಸೈನ್ಯ ಎಲ್ಲ ಉಳ್ಕೊಂಡು ಹೋಗ್ಬಿಡ್ತು ಪೂರ್ತಿಯಾಗಿ. ರೇ ಪೂರ್ತಿ ಪಲ್ಟಿ ಅಂದ್ರೆ ಪಲ್ಟಿನೇ. ಹೆಲಿಕಾಪ್ಟರ್ಗೆ ಎಷ್ಟು ಜೋರಾಗಿ ಬರುತ್ತೆ ಗಾಡಿಗೆ, ಅದು ಸುತ್ತ ಮಣ್ಣು ಹಾರಿಬಿಡುತ್ತೆ. ಅದು ಪರ್ಪಸ್ಲಿ ಮಾಡಿದೆ. ಅದು ಕೂಡ ಇದು ಇಂಟೆನ್ಷನ್ಲೇ ಮಾಡಿದ್ರು, ಬೀಳ್ಬೇಕು ಅಂತಾನೆ ಮಾಡಿರೋದು. ಗರುಡ ಒಂದೇ ಹೊಡೆದ ಎಲ್ಲ ಪಲ್ಟಿ ಹೊಡೆದು. ಪತತ್ರ ವಾಯುನಾಶ್ಯತೆ ನರೇಶ್ವರಾಹ ಪ್ರಪಾತಿತ. ಅವೆಲ್ಲ ನರೇಶ್ವರರು. ಪಾತಿತ ಅಲ್ಲ, ಪ್ರಪಾತಿತ. ಉರುಳು ಬಿದ್ದರು ಅಂತ ಅರ್ಥ. ಬರೀ ಬೀಳಲಿಲ್ಲ, ಅವ್ರಿಗೆ ಬಿದ್ದು ಅವ್ರು ನೋಡಿದವರೆಲ್ಲ ಕ್ಲಿಯರಾಗಿ ಗೊತ್ತಾಗಬೇಕು ಆ ರೀತಿ ಬಿದ್ದರು.
ಮಾತಾಡ್ಕೊಂಡ್ರಾಗ ಮೀಟಿಂಗ್ ಸೇರಿದ್ರು ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ಆಯ್ತು ಅವ್ರದ್ದು ಮತ್ತೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಒಂದು ಮೀಟಿಂಗ್ ಯಶಸ್ವಿ ಆಗೇ ಇಲ್ಲ ಅವರು. ಪತತ್ರ ವಾಯುನಾಶ್ಯತೆ ನರೇಶ್ವರ ಪ್ರಪಾತಿತಾ ಯದಿ ಈದೃಶಂ ಪತತ್ರಿಣೋ ಬಲಂ ಹರೇಃ ಕಿಮುಚ್ಯತೆ. ಯದಿ ಈದೃಶಂ ಬಲಂ ಪತತ್ರಿಣಃ ಬಲಂ ಹರೇಃ ಕಿಂ ಮುಚ್ಯತೆ. ಇದು ಪತತ್ರಿ ಒಂದು ಪಕ್ಷಿ, ಕೃಷ್ಣನ ವಾಹನ. ಅದು ಒಂದೇಟು ಗಾಳಿ ಬೀಸಿದ್ರೆ ನಮ್ಮ ಹಣೆ ಬರ ಹೇಗಾಯ್ತು. ಇದು ಗರುಡ ವಾಹನ, ಅವ್ನು ಕೂತವನು ಹೇಗಿರ್ಬೋದು. ಹರೇಃ ಕಿಮುಚ್ಯತೆ. ಅವ್ರು ಬಿಟ್ಟಿದ್ರೆ ಅವರೇ ತೀರ್ಮಾನ ಮಾಡ್ಕೋತಾರೆ. ಭಕ್ತಿ ಬರೋದಿಲ್ಲ, ಇದು ಆಶ್ಚರ್ಯ. ಇಷ್ಟೊತ್ತಲ್ಲಿ ಏನಾಗಬೇಕು ಅವ್ರು ನ್ಯಾಯವಾಗಿ ಸರೆಂಡರ್ ಆದರೆ ಮುಗಿತು, ಆಗೋದಿಲ್ಲ. ಹಠ. ಯದಿ ಈದೃಶಂ ಪತತ್ರಿಣೋ ಬಲಂ ಹರೇಃ ಕಿಮುಚ್ಯತೆ. ಇವತ್ತು ನೋಡಿ ಕೆಲವು ಯಾವುದೋ ಕೇಸ್ ಬಂದ್ಬಿಡುತ್ತೆ, ಅರೆಸ್ಟ್ ಮಾಡೋಕೆ ಎಸ್ಕೇಪ್ ಆಗಿಬಿಡ್ತಾರೆ. ಈ ಎಷ್ಟೇ ತಪ್ಪಿಸೋಕೆ ಆಗೋದಿಲ್ಲ ಅವರು. ಡಾಕ್ಟರ್ ಸಿಗ್ತಾರೆ ಆಮೇಲೆ. ಅಷ್ಟು ಏನು ಹಠ ಅವ್ರಿಗೆ, ಅಷ್ಟರಲ್ಲೇನೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಅಂತೇಳಿ. ಈಗಿನ ಕಾಲಕ್ಕೆ ತಪ್ಪಿಸ್ಕೊಳ್ಳೋದು ಭಾರಿ ಕಷ್ಟ. ಸರಿಯಾಗಿ ಹುಡುಕಿ ಇವರೇ ಉದ್ದೇಶಪೂರ್ವಕ ಬಿಟ್ಬಿಟ್ರೆ ಹೋಗುತ್ತೆ ಅಷ್ಟೇ. ಸರಿಯಾಗಿ ಹುಡುಕಿದ್ರೆ ಹುಡುಕೋದು ಭಾರಿ ಸುಲಭ. ಡಾಕ್ಟರ್ ಸಿಗ್ತಾರೆ. ಒಂದು ಓಡಿದ ಅಪರಾಧ ಒಂದು ಎಕ್ಸ್ಟ್ರಾ ಆಯ್ತು ಈಗ, ಗೊತ್ತಾಯ್ತಾ. ಅವ್ನು ಪ್ರೂವ್ ಆಯ್ತು, ಎಸ್ಕೇಪ್ ಆಗಿದ್ದಕ್ಕೆ ಪ್ರೂವ್ ಆಯ್ತು ಅವ್ನು ತಪ್ಪು ಮಾಡಿದೆ ಅಂತೇಳಿ. ಎಸ್ಕೇಪ್ ಆಗದೆ ಹೋದ್ರೆ ಏನು ಮಾಡ್ಬೋದು ಅವನು? ಇಲ್ಲ ತಪ್ಪು ಮಾಡಿಲ್ಲ ಹೋಗ್ಲಿಲ್ಲ ಅಂತ ಹೇಳ್ಬೋದು. ಈಗಿಲ್ಲ, ತಪ್ಪು ಮಾಡಿ ಯಾರಕ್ಕೆ ಹೋಗಿ ಹೊಡಿತೀವಿ, ತಪ್ಪು ಮಾಡಿ ಒಪ್ಕೊಡ್ಬೇಕು ಅವನು. ಆದ್ದರಿಂದ ಅವ್ರ ಕೇಸ್ ವೀಕ್ ಆಗ್ತಾ ಬರೋದು. ಇವತ್ತು ಇಷ್ಟಿತ್ತು ನಮ್ಮ ಕಣ್ಣೆದುರಿಗೆ ಕಾಣೋ ದೃಶ್ಯಗಳಿವೆಲ್ಲ ಕೂಡ. ತಾನು ತಪ್ಪಿತಸ್ಥನಾಗಿ ಸಿಕ್ಕೇ ಸಿಗೋದು ಗ್ಯಾರಂಟಿ ಇದ್ದರೂ ಕೂಡ ಎಸ್ಕೇಪ್ ಆಗಲಿ ಟ್ರೈ ಮಾಡ್ತಾರೆ ಅಂದರೆ ಇವನ್ನ ದುಷ್ಟರ ನೇಚರೇ ಹಾಗೆ. ಇವ್ರು ಏನು ಮಾಡಿದ್ರೆ ಈಗ ಬುದ್ಧಿ ಬರಲೇ ಇಲ್ಲ ಕೊನೆಗೂ. ಯದಿ ಈದೃಶಂ ಪತತ್ರಿಣಃ ಬಲಂ ಹರೇಹೇ ಕಿಮುಚ್ಯತೆ. ನೆನ್ಪಿಟ್ಕೋಬೇಕು ಈ ಮಾತನ್ನ. ದ್ವಾದಶ ಸ್ತೋತ್ರ ಅರ್ಥ ಆಗುತ್ತಾಗ ಓದಿದಾಗ. ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣೋ ವಾಹತ್ವಮುತ್ತಮ ಜವೋ ಯದಪಾಂಗಲೇಶಂ. ಯಾರತ ನಾಗಾರಿಹಿ ಉಗ್ರಬಲ ಪೌರುಷ ಆಪ ವಿಷ್ಣೋ ವಾಹತ್ವಂ ಉತ್ತಮ ಜವಃ. ಇಷ್ಟೆಲ್ಲ ಗರುಡನ ವಿಶೇಷಣಗಳು. ನಾಗಾರಿಹಿ ಎಲ್ಲ ಹಾವುಗಳಿಗೆ ವೈರಿ. ಆಮೇಲೆ ಇನ್ನೊಂದು ಅರ್ಥ, ನಾಗಾರಿ ಶಬ್ದಕ್ಕೆ ನಾಗ ಆನೆ ಅಂತ ಒಂದು ಅರ್ಥ ಇದೆ. ಮಹಾಭಾರತದಲ್ಲಿ ಬರುತ್ತೆ. ಆನೆ ನೆಚ್ಕೊಂಡು ಹೋಗ್ಬಿಡ್ತಾನೆ ಆಹಾರಕ್ಕೋಸ್ಕರ. ದೊಡ್ಡ ಆನೆ ಅನಾಮತ್ ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ಅದು ಬಂತ ಅರ್ಥ, ಎರಡೊಂದು ಬಂತಾನೆ. ನಾಗಾರಿ ಉಗ್ರ ಬಲ ಪೌರುಷ. ಎಲ್ಲ ಉಗ್ರವತ್ ಬಲ ಪೌರುಷ. ಉಗ್ರ ಅಂದ್ರೆ ರುದ್ರದೇವರು, ಅವರಂತೆ ಬಲಿಷ್ಠರಾದವರು. ನಮಗೆ ಅವ್ರ ಪರಾಕ್ರಮ ಗೊತ್ತಲ್ಲ. ಗೊತ್ತಿದ್ದವ್ರು ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕು. ಆ್ಯಕ್ಚುಲಿ ರುದ್ರದೇವರಿಗಿಂತ ಸೀನಿಯರ್ ಇವರು ಪದಪ್ರಯುಕ್ತ. ನಮಗೆ ಅರ್ಥ ಆಗಿದ್ದು ಚಂದ್ರನಂತ ಮುಖ ಅಂತ ಹೇಳಿ. ಚಂದ್ರ ಎಲ್ಲಿ? ರಾಮದೇವರಲ್ಲಿ. ಅರ್ಥ ಆಗ್ಲಿಕ್ಕಷ್ಟೆ. ಉಗ್ರವತ್ ಬಲ ಪೌರುಷ ಯಾರಿಗಿತ್ತು ಅಂಥವರು. ಆಮೇಲೆ ಉತ್ತಮ ಜವಹ, ಭಾರಿ ವೇಗ ಬರ್ತಕ್ಕಂಥವನು. ಅಂಥವನು ಶಕ್ರಮುಖ ಆಶ್ರಿತ್ಯ ಶಕ್ರಮುಖ ಸೇವ ಗಣೈರಚಿಂತ್ಯಂ ಶ್ರೀರ್ಯತ್ ಕಟಾಕ್ಷ ಬಲವ ತ್ಯಜಿತಂ ನಮ. ಇಂಥ ಗರುಡ ಭಾರಿ ದೊಡ್ಡ ತಪಸ್ಸನ್ನು ಮಾಡಿ ಮಹಾಲಕ್ಷ್ಮಿ ಅನುಗ್ರಹದಿಂದ ಏನು ಪಡೆದ? ವಿಷ್ಣು ವಾಹತ್ವಂ, ವಿಷ್ಣು ವಾಹನ ಯೋಗ ಪಡೆದ. ಅಂದಮೇಲೆ ಆತನ ಬಲ ಹೀಗಿದ್ರೆ ವರ ಕೊಟ್ಟ ಮಹಾಲಕ್ಷ್ಮಿ, ಅನುಗ್ರಹಿತ ಮಹಾಲಕ್ಷ್ಮಿ, ಅನುಮತಿ ಕೊಟ್ಟ ನಾರಾಯಣ ಹೇಗಿರಬೇಕು? ದ್ವಾದಶ ಸ್ತೋತ್ರ ಇವೆಲ್ಲ ಜ್ಞಾಪಕ ಆಗಿಬಿಟ್ರೆ ಆಗ ಭಕ್ತಿ ಜಾಸ್ತಿ ಆಗುತ್ತೆ. ಸುಮ್ಮನೆ ಅದು ಶ್ಲೋಕಾರ್ಥ ಪದ್ಯಾರ್ಥ ತಿಳ್ಕೊಳ್ಳೋದು ಒಂದು, ಅದರ ಅನುಸಂಧಾನ ಡೀಪ್ ಆಗಿ ಬರೋದು ಇನ್ನೊಂದು. ಕಿಮತ್ರ ನಃಕೃತಂ ಯದೀದೃಶಂ ಪತತ್ರಿಣೋ ಬಲಂ ಹರೇಃ ಕಿಮುಚ್ಯತೆ. ಕಿಮತ್ರ ಇಂತು ಗರುಡ ವಾಹನ ಒಬ್ಬಲ್ಲ ಗರುಡ, ಪ್ರತಿ ಕಲ್ಪದಲ್ಲೂ ಗರುಡ. ಅನಂತ ಕಲ್ಪ ಆಗಿ ಹೋಗಿದೆ, ಅನಂತ ಕಲ್ಪ ಆಗುತ್ತೆ. ಸೊ ಎಷ್ಟು ಗರುಡ ವಾಹನ ಅದ ಕೃಷ್ಣನಿಗೀಗ? ಅನಂತ ಗರುಡ ವಾಹನ, ಅನಂತ ಗರುಡ ವಾಹನ. ಒಬ್ಬ ಗರುಡನ ಬಲ ಹೀಗಿದ್ರೆ ಅನಂತ ಗರುಡ ವಾಹನ ಕೃಷ್ಣ ಹೇಗಿರ್ಬೇಕು? ದೇವ್ರ ಮಹಿಮೆ. ಅಥಾಬ್ರವೀ ಜರಾಸುತೋ ಜಯೀಪಯೋಬ್ಧಿ ಮಂದಿರ ಕಿಲೈಷ ಪಕ್ಷಿ ವಾಹನೋ ಯತಶ್ಚ ಅನ್ಯಥಾ ಕಿಮತ್ರ ನಃ ಕೃತಂ ಭವೇತ್ ಸುಖಾಯ ಹೀತಿ ತೇ ಬ್ರುವನ್. ಅಥಾಬ್ರವೀ ಜರಾಸುತೋ ಜಯೀಪಯೋಬ್ಧಿ ಮಂದಿರ ಕಿಂ ಅತ್ರ ನಃ ಕೃತಂ ಭವೇತ್ ಸುಖಾಯ ಹಿ ಇತಿ ತೇ ಅಬ್ರುವನ್. ಅಥ ಅಬ್ರವೀತ್ ಜರಾಸುತಃ ಜಯೀ ಪಯೋಬ್ಧಿ ಮಂದಿರಃ ಕಿಮತ್ರ ನಃ ಕೃತಂ ಭವೇತ್. ನಾವು ಏನು ಮಾಡಬೇಕೀಗ? ಸುಖಾಯ ಹಿ, ನಾವು ಏನು ಮಾಡಿದರೆ ಒಳ್ಳೇದಾಗತ್ತೆ ಈಗ ಅಂತ ಮೀಟಿಂಗ್ನಲ್ಲಿ ಏನು ಮಾಡಿದರೆ ಒಳ್ಳೇದಾಗತ್ತೆ ನಮಗೆ ಆಗತ್ತೆ. ಅಬ್ರುವನ್ ಇವೆಲ್ಲ ಮಾತಾಡಿಕೊಂಡ್ರು. ಏನು ಇಂಥ ಪರಿಸ್ಥಿತಿ ಬಂದಿದೆ, ಅದು ನಿರಂತರ ಬರ್ತಾ ಇದೆ, ಈಗಂತೂ ಪಲ್ಟಿ ಹೊಡೆದಾಯ್ತು, ಏನು ಮಾಡಿದರೆ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡಿದ್ರು. ಇವು ಹಾಗೇನೆ ಸುಖಾಯ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಯಾವುದಕ್ಕೆ ಇಷ್ಟಪಡ್ತಾರೆ? ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್ ಅಂತಾನೆ ಇಷ್ಟಪಡೋರು. ಅವರು ಹಾಗೆ ಇಷ್ಟಪಟ್ಟರು. ಅದು ಸುಖ ಬೇಕು, ಸುಖ ಕೊಡೋನು ಬೇಡ. ಹೇಗಾಗತ್ತೆ ಈಗ? ಸುಖ ಕೊಡೋನು ಯಾರು? ಆನಂದ ಮುಕುಂದ ಅರವಿಂದ ನಯನ. ಸುಖ ಕೊಡೋ ದೇವ್ರು ಬೇಡ, ಏನು ಬೇಕೋ ಅವನು ಅಂಗಡಿಯವನು ಬೇಡ, ಪದಾರ್ಥ ಬೇಕು ಅಂದ್ರೆ ಕದಿಬೇಕು ಅಂತ ಅರ್ಥ. ಆಗ ದುಡ್ಡು ಕೊಟ್ಟರೆ ಕೊಡ್ತಾರೆ, ಅವನಿಗೆ ಬೇಕಿಲ್ಲ. ಸೊ ಕದ್ಕೊಂಡು ಹೋಗೋದ್ರೆ ಕಳ್ತನ ಆಯ್ತು. ಫುಲ್ ಮೆಥಡ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾರೆ.
ಇಷ್ಟೇ ಅದೇ ತಾನೇ ಹೇಳಿದ್ದು. ಇವತ್ತು ಎಷ್ಟು ಜನ ನಮಗಾರ ಎಲ್ಲಿ ಬುದ್ಧಿ ಬಂದಿದೆ, ಅವ್ರಿಗೆ ಯಾತಕ್ಕೆ ಶಾಸ್ತ್ರ ಅಷ್ಟು ಓದಿದ್ರು ಕೂಡ ಏನಾಗುತ್ತೆ, ತಪ್ಪುಗಳು ಸರಿಯಾಗಿ ಮಾಡ್ತಾನೆ ಇರ್ತಾನೆ ಮನುಷ್ಯ. ಅದೇನು ತೋರಿಸುತ್ತೆ? ಇವತ್ತು ಎಷ್ಟು ಜನ ಕಾಪಿ ಪಕ್ಕದಲ್ಲಿ ಕಾಪಿ ಸಿಕ್ಕಾಗಿರೋ ಕಾಪಿ ಹೊಡಿತಾನೆ ಇರ್ತಾರೆ, ಮತ್ತೆ ಕಾಪಿ ಮಾಡ್ತಾನೆ ಇರ್ತಾನೆ, ಮತ್ತೆ ಸಿಗ್ತಾ ಇರೋ ಅವನ ಪಕ್ಕದಲ್ಲಿ ಮತ್ತೆ ನೋಡ್ತಾನೆ ಇರ್ತಾನೆ. ಅಂದ್ರೆ ತಪ್ಪಿಗೆ ಸ್ವಭಾವ ಆಗಿದ್ದಾಗ ತಿದ್ಲಕ್ ಬರೋದಿಲ್ಲ. ಅಥಾಬ್ರವೀ ಜರಾಸುತೋ ಜಯೀಪಯೋಬ್ಧಿ ಮಂದಿರ. ಆಗ ಜರಾಸ ಅಂತ ಹೇಳ್ತಾನೆ, ಅಥ ಅಬ್ರವೀತ್ ಜರಾಸುತಃ ಜಯಿ ಪಯೋಬ್ಧಿ ಮಂದಿರ. ನೋಡಿ ಎಷ್ಟು ಗೊತ್ತಿದೆ ಅವನಿಗೆ. ಜಯಿ ಯಾವಾಗಲೂ ಗೆಲ್ತಾನೆ ಇವನು. ಪಯೋಬ್ಧಿ ಮಂದಿರ, ಕ್ಷೀರ ಸಮುದ್ರ ಶಾಯಿ, ಶ್ವೇತದ್ವೀಪ ವಾಸಿ ಇವನು. ಪಯೋಬ್ಧಿ ಮಂದಿರ. ಪಯಸ್ಸು ಅಂದರೆ ಕ್ಷೀರ, ಅಬ್ಧಿ ಅಂದರೆ ಸಮುದ್ರ, ಕ್ಷೀರ ಸಮುದ್ರವೇ ಮಂದಿರವಾಗಿ ಉಳ್ಳವನು ಇವನು. ಕ್ಷೀರ ಸಮುದ್ರ ಮನೆಯಾಗಿಳ್ಳ ಇವನಿಗೆ ನಮ್ಮ ಸೇನಾ ಸಮುದ್ರ ಯಾವ ಲೆಕ್ಕ ಅಂತ ಸೂಚನೆ. ಸಮುದ್ರ ಮಂದಿ ಯಾವ ಸೇನೆ ಹೇಳಿದ್ರು, ಒಂದೇ ಟೊಳ ಸುನಾಮಿ ಹೊಡೆದ್ರೆ ಹೋಗ್ಬಿಡ್ತಾರೆ. ಪಯೋಬ್ಧಿ ಮಂದಿರ. ಕಿಲೈಷ ಪಕ್ಷಿ ವಾಹನೋ ಯತಶ್ಚ ನಾನ್ಯಥಾ ಭವೇತ್. ಅವನು ತೀರ್ಮಾನ ಮಾಡ್ದ, ಅವನಿವನಲ್ಲ, ನಾರಾಯಣನೇ ಗ್ಯಾರಂಟಿ ಇವನು. ಯಾತಕ್ಕೆ? ಪಕ್ಷಿ ವಾಹನ ಗುರುತಿದೆ. ಗರುಡ ವಾಹನತ್ವ ಅಂಬದು ಯಾರ ಲಕ್ಷಣ? ಅದು ನಾರಾಯಣ ಲಕ್ಷಣ. ಅದೊಂದಿದೆ. ಪದ್ಮನಾಭತ್ವ ಲಿಂಗಾತ್ ಅಂತ ಬಂತಲ್ಲ, ಗೊತ್ತಾಯ್ತಾ? ಅಲ್ಲಿ ಏನು ಹೇಳಿದ್ರಿ ಈಗ? ನಾವು ಇಲ್ಲಿ ಯಾರೀಗ ಹೇಳಬೇಕಾದ್ರೆ ವಿಶ್ವಕರ್ಮ ಸೂಕ್ತದಲ್ಲಿ ಬರುತ್ತೆ. ಏನಿದೆ? ಪರಮಾತ್ಮ ಯಾವನು ಸರ್ವೋತ್ತಮ? ಯೋ ನಾಮಥ ಏಕ ಏವ, ಯೋ ನಾಮಥ ಏಕ ಏವ. ಎಲ್ಲ ದೇವ್ರ ನಾಮ ಹೊಂದಿರೋದು ಒಬ್ಬನೇನೆ. ಯಾರು? ಒಬ್ಬನೇ ಅವನು. ಯಾರು ಅವನು ಅಂತ ಕೇಳಿದರೆ ಇವನವನು ಕ್ಷೀರಾಬ್ಧಿಶಾಯಿ. ಅದು ಪದ್ಮನಾಭ. ಯಶ್ಚ ನಾಭವು, ಯಾರ ನಾಭಿಯೊಳಗೆ ಪದ್ಮ ಇದೆಯಲ್ಲ ಅವನು ಸರ್ವನಾಮ ವಾಚ್ಯ ಅಂತ ಹೇಳಿದ್ದಾನೆ. ಈ ಯಾರ ನಾಭಿಯಲ್ಲಿ ಪದ್ಮ ಇದೆ ಈಗ? ನಾರಾಯಣ ಪದ್ಮನಾಭ. ಸೊ ಅಲ್ಲೇನು ವಿಷ್ಣು ಅಂತ ಪದ ಬಂದಿಲ್ಲ, ಅರ್ಥ ಆಯ್ತಾ? ಈಗ ಪದ್ಮನಾಭ ಅನ್ನೋ ಪದ ಬಂದಿರೋದು. ಯಾರ ನಾಭಿಯಲ್ಲಿ ಪದ್ಮ ಇದೆಯೋ ಅವನು ಸರ್ವಶಬ್ದ ವಾಚ್ಯ. ಇನ್ಯಾರು ಯಾವ ದೇವತೆಗಳಲ್ಲಿ ಏನು ಪ್ರಸಿದ್ಧ ಆಗಿಲ್ಲ? ನಾಭಿ ಪದ್ಮ ಹೊಂದೋರು ಯಾರೂ ಇಲ್ಲ, ನಾರಾಯಣ ಒಬ್ಬನೇ. ಆ ಪದ್ಮನಾಭತ್ವ ಲಿಂಗಾತ್ ಅಂತ ಹೇಳ್ತಾರೆ. ಪದ್ಮನಾಭತ್ವ ಲಿಂಗ ಯಾರನ್ನು ಹೇಳ್ತಾ ಇದೆ? ವಿಷ್ಣು. ಸೊ ಗರುಡ ವಾಹನ ಯಾರು? ವಿಷ್ಣು. ಆ ಪುಂಡರೀಕಾಕ್ಷ ಯಾರು? ವಿಷ್ಣು. ಉಳಿದವ್ರಿಗೆ ಪುಂಡರೀಕಾಕ್ಷ ಅಂತ ಹೆಸರಿಲ್ಲ. ಉಳಿದವ್ರಿಗೆ ಪುಂಡರೀಕಾಕ್ಷ ಅಂತ ಹೆಸರಿಲ್ಲ. ರುದ್ರದೇವರಿಗೆ ಏನಿದೆ? ವಿರೂಪಾಕ್ಷ. ಇಂದ್ರದೇವರಿಗೆ ಸಹಸ್ರಾಕ್ಷ. ವಿಷ್ಣುವಿಗೆ ಪುಂಡರೀಕಾಕ್ಷ. ಯಸ್ಮರೇತ್ ಪುಂಡರೀಕಾಕ್ಷಂ ಅಂತ ಹೇಳೋದಿಲ್ಲ. ಬಾಹ್ಯಾಭ್ಯಂತರ ಪುಂಡರೀಕಾಕ್ಷ ಅಂದ್ರೆ ಕೃಷ್ಣ. ಇವೆಲ್ಲ ಯಾತಕ್ಕೆ ಹೇಳಿದ್ದು? ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಬೇರೆ ಯಾರಲ್ಲೂ ಇಲ್ಲ. ಅದೇ ಯುನಿಕ್ ಅಂದರೆ ಅದೇನು, ಬೇರೆ ಯಾರಲ್ಲೂ ಇಲ್ಲ. ತಗೊಳ್ಳೇಬೇಕು. ಯಾಕೆ? ಗರುಡ ಹೇಳಿಲ್ಲ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗಗನದಲ್ಲಿ ಸಂಚರಿಪ ಗರುಡ ದೇವನ. ಅಲ್ಲಿ ಹೇಳಿರೋವೆಲ್ಲ ಏನವೋ ಲಕ್ಷಣಗಳೇ, ಉಳಿದೆಲ್ಲ ಇದಕ್ಕಲ್ಲ. ಅವಧೈರ್ಯತೆ ನೋಡಿದರೆ ಅಸುರಾಂತಕ, ಹಸು ಹೆಸರು ನಡುತ್ತಾರೆ, ಹಸುರೊಡಿಗೆ ಹೋಗ್ತಾರೆ ಅಂತ ಕೇಳಿದರೆ ಎಲ್ಲ ವಿಷ್ಣುವಿನ ಲಕ್ಷಣಗಳು. ವಿಷ್ಣು ಕೂಡ ಆ ದೃಷ್ಟಿಯಿಂದ ಈತ ಗರುಡ ವಾಹನನಾಗಿದ್ದಾನೆ. ಸದಾ ಜಯಿ. ಮತ್ತು ಇವರಿಗೆ ಇಷ್ಟು ದಿವಸ ಒಂದು ಸರಿತನೂ ಗೆದ್ದಿಲ್ಲ ಇವರು. ಸದಾ ಜಯಿ. ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರಗಳು ಜಯಿ ಅಂತಲೇ ಹೆಸರಿದೆ ವಿಷ್ಣುವಿಗೆ. ಜಯಿ ಜಯಿ ಅವನಾದ್ದರಿಂದ ಅವನು ಸ್ಮರಣೆ ಮಾಡಿದವರಿಗೆ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ ಮತಿರ್ಮಮ. ಅಷ್ಟೇ, ವೆರಿ ಸಿಂಪಲ್. ಅದು ನಾನ್ಯಥಾ ಭವೇತ್ ಜಿತಾ ವಯಂಚ ಸರ್ವಶೋ ಅಮುನಾ ಏಕಲೇನ ಸಂಯೋಗೆ. ಕಿಲ ಈತ ಸಾಕ್ಷಾತ್ ನಾರಾಯಣ, ಪಯೋಬ್ಧಿ ಮಂದಿರ ಅಂಬುದು ನಿಶ್ಚಿತ. ನಾವು ಇದನ್ನು ಈ ಥರ ಇಲ್ಲಿ ಗೆಸ್ಟ್ ಮಾಡ್ತಾನೆ ಅವನೀಗ. ಇದು ಪಯೋಧಿ ಮಂದಿರ ಆಗಿರಲೇಬೇಕು, ಅವನು ನಾರಾಯಣ ಆಗಿರಲೇಬೇಕು. ಯಾಕೆ? ಜಿತಾ ವಯಂಚ ಸರ್ವಶೋ ಅಮುನಾ ಏಕಲೇನ ಸಂಯೋಗೆ. ಇಷ್ಟು ಜನ ಸೇರಿಕೊಂಡು, ಏಕಲ ಅಂದ್ರೆ ಒಬ್ಬರಿಂದ ಯುದ್ಧದಲ್ಲಿ ಸೋತಿದ್ದೇನೆ ನಾವೀಗ. ಸಂಯುಗೆ ಮೋಸದ ಯುದ್ಧ ಅಲ್ಲ, ಸರಿಯಾದ ಯುದ್ಧಲ್ಲೇ ಸೋತ್ಬಿಟ್ಟಿದೆ. ಕೃಷ್ಣ ಮೋಸ ಮಾಡಿ ಗೆದ್ದಿಲ್ಲ. ಇವ್ರು ಮೋಸ ಮಾಡಿದ್ರು ಗೆಲ್ಲಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಕೃಷ್ಣ ಮೋಸ ಮಾಡಿದ ಒಬ್ಬನೇ ಗೆದ್ದಿದ್ದಾನೆ. ಅವನಿಗೆ ಗೊತ್ತಾಗಿದೆ ಸೈನ್ಯ ಹೆಸರಿಗೆ, ಬಲರಾಮ ಹೆಸರಿಗೆ, ನಿಜವಾದ ಸ್ಟ್ರೆಂತ್ ಇರೋದು ಯಾರಲ್ಲಿ? ಕೃಷ್ಣನಲ್ಲಿ. ಆದ್ದರಿಂದ ಒಬ್ಬರಿಂದ ಸೋತಿದ್ದೇವೆ ನಾವು. ಅನೇಕ ಶೋ ನ ಸಂಗತೈ ಜಿತಃ ಕದಾತಿ ದೇಶೈ ಅಮುಷ್ಯ ಚಾಗ್ರಜ ಪುರ ನಿಹಂತು ಮುದ್ಯತೋ ಹಿಮಾಂ. ಅನೇಕಶಃ ನ ಸಂಗತೈ ಜಿತಃ ಕದಾಚಿತ್ ಏಷಃ ಹಿ ಅಮುಷ್ಯ ಚ ಅಗ್ರಜಃ ಪುರ ನಿಹಂತುಂ ಉದ್ಯತಃ ಹಿಮಾಂ. ನಾವು ಅನೇಕಶಃ ಗೆದ್ದು ಸೋತಿದ್ದೇವೆ. ಸಂಗತ ನಾವು ಒಟ್ಟಾಗಿದ್ದು ಹೆಚ್ಚು ಸಲ, ಸೋತಿದ್ದು ಅಷ್ಟು ಸಲ. ಜಿತಃ ಕದಾಚಿತ್ ನ ಜಿತ, ಒಂದು ಸತ್ತು ಕೂಡ ನಾವು ಗೆದ್ದಿಲ್ಲ. ಇವನು ನಮ್ಮನ್ನು ಎಲ್ಲ ಸತ್ತನ್ನು ಗೆದ್ದೇನೆ. ನಾವು ಎಲ್ಲರೂ ಸೇರಿ
ಅಸಂಖ್ಯರಾಗಿದ್ದರೂ ಕೂಡ ಒಂದು ಸರ್ತಿನೂ ಗೆದ್ದಿಲ್ಲ. ಬರೀ ಸೋತಿಲ್ಲ, ಹುಚ್ಚಾಪಟ್ಟೆ ಸೋತ್ ಬಂದಿದ್ದಾರೆ. ಅದು ಕೂಡ ಬರೀ ಜಸ್ಟ್ ಡಿಫೀಟ್ ಅಲ್ಲ, ಅಬ್ಸಲ್ಯೂಟ್ ಡಿಫೀಟ್ ಅದು. ಅಮುಷ್ಯ ಚಾಗ್ರಜ ಪುರ ಕತೆ ಹೇಳ್ತಾನೀಗ. ಅಮುಷ್ಯ ಚಾಗ್ರಜ ಪುರ ನಿಹಂತು ಮುದ್ಯತೋ ಹಿಮಾಂ. ಅಮುಷ್ಯ ಚ ಅಗ್ರಜ, ಇವನ ಅಣ್ಣ ಇದಾನಲ್ಲ ಪುರ ಹಿಂದೆ, ಮಾಂ ನನ್ನನ್ನು, ನಿಹಂತುಂ ಉದ್ಯತಃ ಕೊಲ್ಲಕ್ಕೆ ಅಂತ ಹೊರಟುಬಿಟ್ಟಿದ್ದ. ಇವರಣ್ಣ ದಿನ ಕೊಲ್ಲಕ್ಕೆ ಹೊರಟ್ಬಿಟ್ಟು ನಿನ್ನೆ ಬಂದಿತ್ತಲ್ಲ ಅದು, ಅದೇ ಬಂದೆ, ಅದು ಇಮಿಡಿಯೇಟ್ ಇದು ಬಂತೀಗ ನೆನಪು ಮಾಡ್ಕೊಂಡ. ಆಕಾಶವಾಣಿ ಕಿವಿ ಕೇಳಿಸಿತ್ತು, ಗೊತ್ತಾಯ್ತಾ. ಅಯಂ ಚ ಮನುಷ್ಯ ಚ ಅಗ್ರಜ ಪುರ ನಿಹಂತುಂ ಉದ್ಯತಃ ಇಮಾಂ, ಕೊಲ್ಲೋದಕ್ಕೆ ಅಂತ ಹೊರಟ್ಬಿಟ್ಟಿದ್ದ. ಅದು ಏನಾಯ್ತು, ಅದೃಶ್ಯ ವಾಕ್ಯತಃ ಅತ್ಯಜತ್. ಅದೃಶ್ಯ ವಾಕ್ಯ ಹಸರಿರ್ವಾಣಿ ಕಿವಿಗೆ ಬಿತ್ತು, ಅದಕ್ಕೆ ಬಿಟ್ಟ ಅವನು. ಹಸರಿರ್ವಾಣಿ ಹಾಗೆ ಕಂಸನ ಕಿವಿಗೆ ಹಸರಿರ್ವಾಣಿ ಹಾಕಿ ಕೇಳಿಸ್ತೋ, ಇವನಿಗೂ ಕೂಡ ಏನಾಗಿದೆ, ಬಲರಾಮನಿಗೆ ಬಂದಾಪರೆ ಇವನಿಗೂ ಕೇಳಿಸಿ ಅಲ್ಲ ಕೇಳಿಸ್ಬೇಕು ಅಂತಾನೆ ಹೇಳಿದ್ದಾರೆ. ಅವ್ರಿಗೆ ಕೇಳಿಸ್ಬಾರ್ದ್ರೆ ಕೇಳಿಸ್ತಿರಲಿಲ್ಲ. ಅತ್ಯಜತ್ ವ್ರತಾಡನಾತ್ ಸುಪೀಡಿತಂ ಕಿಮಸ್ಯ ತುಚ್ಯತೆ ಬಲಂ ವಯಂ ತೃಣೋಪಮಾಃ ಕೃತಾಃ. ಅದೃಶ್ಯವಾಕ್ಯತಃ ಅತ್ಯಜತ್, ಅದೃಶ್ಯವಾಕ್ಯ ಕಿವಿ ಬಿದ್ದಿದ್ದರಿಂದ ನನ್ನ ಕೈ ಬಿಟ್ಟ. ವ್ರತಾಡನಾತ್ ಸುಪೀಡಿತಂ, ಹೊಡಿಸ್ಕೊಂಡು ನಾನು ಭಾಳ ದುಃಖಪಟ್ಟಿದ್ದೆ, ಗೊತ್ತಾಯ್ತಾ. ನಾನು ಕೊಂದೇ ಬಿಡ್ತಿದ್ದ, ಆದ್ರೆ ಹಸರಿವಾಣಿಗೆ ನಾನು ಬದುಕೊಂಬಂದೆ. ಕಿಮಸ್ಯತ ಉಚ್ಯತೆ ಬಲಂ ವಯಂ ತೃಣೋಪಮಾಃ ಕೃತಾಃ. ಅವ್ನ ಬಲ ಹೇಳೋದೇನು, ನಾವೆಲ್ಲ ಏನು ಹುಲ್ಕಡ್ಡಿ ಆದಾಗೋಗಿದ್ರು ಮುಂದೆ. ಗುಳ್ಳಿ ಬಿದ್ವಲ್ಲ ಹುಲ್ಕಡ್ಡಿ, ಗಾಳಿಗೆ ಏನಾಗುತ್ತೆ ಹುಲ್ಕಡ್ಡಿ, ಚಲ್ಲಾಪಿಲ್ಲಿ ಹಾಗೆ ಮನೆ ಮನೆ ಹೀಗಾಗಿದೆ. ತೃಣೋಪಮಾಃ ಕೃತಾಃ. ಇಷ್ಟೆಲ್ಲ ಅನುಭವ ಬಂದರೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದರೆ ಬುದ್ಧಿ ಇಲ್ಲೇ ಸ್ವರೂಪದಲ್ಲೇ ಇಲ್ಲ ಅಂತ. ಕಿಮಶ್ಯತು ಉಚ್ಯತೆ ಬಲಂ ವಯಂ ತೃಣೋಪಮಾಃ ಕೃತಾಃ. ಸಮಸ್ತಶೋ ಮೃಧೇ ಮೃಧೇಹಿ. ಇದು ಮೃತೋ ತೃಣೋಪಮನಾಗಿ ಕೃಷ್ಣ ಮಾಡಿದ ಅಂತ ನಾವು ಹೇಳ್ತೀವಿ, ಸರಿನೇ. ಅದು ಸೋತವ್ರು ಒಪ್ಕೋಬೇಕು ಅದನ್ನು. ನಾವು ತೃಣೋಪಮ ಮಾಡಲ್ಪಟ್ಟಿವಿ, ಅವಾಗ ಏನಾಗತ್ತೆ, ಅದು ಮಹತ್ವ. ನಾವು ಅನ್ಕೊಂಡ್ರೆ ಏನಾಗುತ್ತೆ, ಒಂದು ಕಡೆಯಿಂದ ನೀವು ಹೇಳ್ಕೊತೀರ ಅಷ್ಟೇನೆ. ಯಾರು ಒಪ್ಬೇಕದನ್ನ, ಅವರು ಒಪ್ಕೋಬೇಕು, ಸೋತವ್ರು ಒಪ್ಕೋಬೇಕು. ಹೌದು ತೃಣೋಪಮರಾಗಿದ್ದೇವೆ ಅಂತೇಳಿ. ಆಗ ಅದು ಏನಾಯ್ತು, ಇವ್ರ ಎಫೆಕ್ಟ್ ಕನ್ಫರ್ಮ್ ಆಗುತ್ತೆ. ವಿಪಕ್ಷದವ್ರು ಒಪ್ಕೊಂಡ್ಬಿಟ್ಟಾಗ ಇನ್ನೊಬ್ರು ಯಾರು ಚಾಲೆಂಜ್ ಮಾಡಾಗೇ ಇಲ್ಲ. ಸೋತ ಲೀಡರ್ಶಿಪ್ ಯಾವೊಂದಿತ್ತು ಅವನೇ ಒಪ್ಕೋತಿದ್ದಾನೆ. ನಾವೆಲ್ಲ ತೃಣೋಪಮರಾಗಿ ಮಾಡಲ್ಪಟ್ಟಿದ್ದೇವೆ. ಸಮಸ್ತಶೋ ಮೃಧೇ ಮೃಧೇಹಿ ಏನ ಚಾಕ್ಷತೇನ ಹಿ ಕಿಮತ್ರ ಕುರ್ವತಾಂ ಸುಖಂ ಭವೇತು ತೀರ್ಣ ಸಂಕಟೇ. ಸಮಸ್ತಶಃ ಮೃಧೇ ಮೃಧೇಹಿ ಏನ ಚ ಅಕ್ಷತೇನ ಹಿ ಕಿಮ್ಮತ್ರ ಕುರ್ವತಾಂ ಸುಖಂ ಭವೇತ್ ಉದೀರ್ಣ ಸಂಕಟೇ. ಸಮಸ್ತಶಃ ಮೃಧೇ ಮೃಧೆ, ಮೃಧೇ ಮೃಧೆ, ಮೃಧ ಅಂದರೆ ಯುದ್ಧ. ಯುದ್ಧ ಪ್ರತಿ ಯುದ್ಧದಲ್ಲೂ ದಿನೇ ದಿನೇ ಇದ್ದ ಮೃಧೇ ಮೃಧೆ. ಪ್ರತಿ ಯುದ್ಧದಲ್ಲೂ ಕೂಡ ದಿನೇ ದಿನೇ ಅಂದರೆ ಪ್ರತಿದಿನಂ ಅಂತ ಅರ್ಥ, ಪ್ರತಿ ಯುದ್ಧದಲ್ಲೂ ಅಂತ ಅರ್ಥ. ಸಮಸ್ತಶಃ ನಾವು ಒಟ್ಟಾಗಿ ಎಲ್ಲ ರೀತಿಯಲ್ಲೂ ಸೋತ್ಬಿಟ್ಟಿದ್ದೇವೆ. ಆತ್ಮಾತ್ರ ಅಕ್ಷತೆ, ಮೈ ಗಾಯ ಕೂಡ ಆಗಲಿಲ್ಲ ತನಗೆ. ನಮ್ಮ ಹಣೆ ಬರ ಇಷ್ಟ ಆದರೆ ಅವನಿಗೆ ಒಂದು ಕ್ಷತ ಅಂದ್ರೇನು, ಗಾಯ. ಅಷ್ಟು ಒಂಚೂರು ಬೇರೆ ಗಾಯ ಕೂಡ ಆಗಿಲ್ಲ. ಹನುಮಂತ ಅಷ್ಟು ಜನ ಕೊಂದರೂ ಕೂಡ ಸುಂದರಕಾಂಡದಲ್ಲಿ ಏನಾಗಿಲ್ಲ, ಮೈ ಮೇಲೆ ಏನೇ ಒಂದು ಸಣ್ಣ ಗೀರ್ಗಾಯ ಕೂಡ ಇಲ್ಲ. ಇದು ಬೇಡ, ಏನೇನೂ ಆಗಿಲ್ಲ. ಅದು ವಾಯುದೇವರು ಹಾಗಿದ್ದಾರೆ. ಎಂಥದ್ದವರು, ಆಕರ್ಣಾಶ್ವ ಸಮ, ಪ್ರಾಕೃತ ದೇಹ ಆದ್ರೆ ಆಕರ್ಣಾಶ್ವ. ಇವರು ಅಪ್ರಾಕೃತ. ಆಕಾಶ ಎಷ್ಟು ಸರಿ ತೊಡೆದು ಏನಾಗುತ್ತೆ ಅದಕ್ಕೆ, ಏನೂ ಇಲ್ಲ. ಹಾ ಎಲ್ಲ ಅರ್ಥ ಒಂದೇ, ಚೇಂಜ್ ಆಗಲ್ಲ. ಹಾ ಆಶ್ಚರ್ಯ. ಓಹ್ ನೋಡಿದಿರಾ ಅಂತಲ್ಲ ಹಾಗೆ. ಹಿ ಎಂಬುದು ಶೂರ್, ಎರಡು ಟೋಟಲ್ ಮೀನಿಂಗ್ ಎರಡು ಒಂದೇ. ಅದ ಈ ಶಬ್ದ ಪ್ರಸಿದ್ಧಿ ತೋರಿಸ್ತಾ ಇದೆ. ಆಗ್ಬಿಟ್ವಲ್ಲ, ಅದೇನು ಬೇರೆ ಆಧಾರನೇ ಬೇಕಿಲ್ಲ, ಆಬ್ವಿಯಸ್ ಅಂತೆಲ್ಲ ಹಾಗೆ. ಕಿಮತ್ರ ಕುರ್ವತಾಂ ಸುಖಂ ಭವೇದು ನಿರ್ಣ ಸಂಕಟೆ. ಈಗೇನು ಮಾಡ್ಬೇಕು ನಾವೀಗ, ಕಿಮತ್ರ ಕುರ್ವತಾಂ ಸುಖಂ ಭವೇತ್ ಉದೀರ್ಣ ಸಂಕಟೆ. ಉದೀರ್ಣ ಅಂದ್ರೆ ಸಂಕಟ ತುಂಬಿ ಹೋಗಿದೆ ನಮಗೀಗ. ನಮಗೆ ಏನು ಮಾಡಿದ್ರೆ ಸುಖ ಬರುತ್ತೆ ಈಗ, ಸುಖದ ಹಾದಿ ಹೇಗೆ, ಸದ್ಯ ಸಂಕಟ ಪರಿಹಾರ ಆಗಬೇಕಲ್ಲ ಅಂತ ಯೋಚನೆ ಮಾಡಿ. ಯಾವುದಕ್ಕೆ, ಹೌದು ಇನ್ನೂ ಮುಂದೆ ಮಾಡ್ತಾನೆ. ಇನ್ನೊಂದಿದೆ, ಇದು 17ನೇದು ಇದು 18 ಮುಂದೆ ಬರುತ್ತೆ. ಅಲ್ಲಿಗೆ 18 ಆಗುತ್ತೆ. 16 ಮುಗಿದಿದೆ. 16ನೇ ಅಧ್ಯಾಯದಲ್ಲಿ 16 ಮುಗಿದಿದೆ. 17ನೇ ಅಧ್ಯಾಯದಲ್ಲಿ 17 ನಡೀತಾ ಇದೆ. ಮುಂದೆ 18 ಬರುತ್ತೆ. ಇದರಲ್ಲಿ 18 ಬಂದ್ಬಿಡು. ಪೂರ್ಣ ಅಂತ, ಪೂರ್ಣ ಸಂಕಟ. ಸ್ವಲ್ಪ ಕೂಡ ಹೋಪ್ಸೇ ಇಲ್ಲ ಅಂತ ಸಂಕಟದಲ್ಲಿ. ಇನ್ನೇನು ಬೋಟ್ ಪೂರ್ತಿ ಗಾನ್, ನೋ ಹೋಪತಿ ಅಂತ ಸಂಕಟ ಬಂದಿದೆ ನಮಗೀಗ. ಪಾರಾಗ ದಾರಿನೇ ಕಾಣ್ತಾ ಇದೆ. ದುಃಖ ಭಾರಿ ಇದೆ, ಪರಿಹಾರ ಹೆಸರು ಕೂಡ ಇಲ್ಲ. ಉದೀರ್ಣ ಮಜರಂ ದಿವ್ಯಂ, ದೇವರ ಉದೀರ್ಣ ಪೂರ್ಣ. ಇಲ್ಲಿ ಸಂಕಟ ಪೂರ್ಣ ಅಷ್ಟೇ ಅವರಿಗೆ. ಸುಖ ಪೂರ್ಣ, ದುಃಖ ಪೂರ್ಣ.
ಇನ್ನು ನೋಡಿ ಬರುತ್ತೀಗ ತಾರಕೆಯನ್ನು ಶುರುವಾಗಿಲ್ಲ ಅದು ಹಾಗೆ. ಕಿಮತ್ರ ಕುರ್ವತಾಂ ಸುಖಂ ಭವೇದು ದೀರ್ಣ ಸಂಕಟೆ. ಈ ಪ್ರಸಂಗದಲ್ಲಿ ಏನು ಮಾಡಿ ಸುಖ ಬರುತ್ತೆ ಯೋಚನೆ ಮಾಡಿ. ಇತಿಬ್ರು ಅದು ಪರೀಕ್ಷೆಗೆ ಹೋದವ್ರು ಏನು ಮಾಡ್ತಾನೆ ಈಗ, ಓದೋದೊಂದು ಬಿಟ್ಟು ಏನೇ ಉಪಾಯ ಇದೆ ಅಂತ ಕೇಳಿದರೆ ಆಗ ಹಾಗೆ ಆ್ಯಕ್ಚುಲಿ ಅದು ಒಂದೇ ಬೇಕಾದ್ದು, ಅದು ಒಂದು ಬಿಟ್ಟು ಬೇರೆ ಯೋಚನೆ ಮಾಡಿ ಏನಾದರೂ ಮಾಡೋಕ್ಕಾಗತ್ತಾ ನೋಡಿ. ನೃಪಶ್ಚಕಾರ ವಿಚ್ಛವಿ ಇತಿ ಬ್ರುವನ್ ಅವಾಂಗ್ಮುಖಂ ನೃಪಶ್ಚಕಾರ ವಿಚ್ಛವಿ ಅಥಾಹ ಚೇದಿ ಭೂಪತಿ ಸದಂತವಕ್ರಕೋ ವಚಃ ಇತಿ ಬ್ರುವನ್ ಅವಾಂಗ್ಮುಖಂ ನೃಪಃ ಚಕಾರ ವಿಚ್ಛವಿ ಅಥ ಆಹ ಚೇದಿ ಭೂಪತಿ ಸದಂತವಕ್ರಕಃ ವಚಃ ಇತಿ. ಹೀಗೆ ಬ್ರುವನ್ ಅವನು ಹೇಳ್ತಾ ಮುಖಂ ಮುಖವನ್ನ ವಿಚ್ಛವಿ, ಛವಿ ಅಂದ್ರೆ ಕಾಂತಿ, ವಿಚ್ಛವಿ ಅಂದ್ರೇನು ಕಡಾಹೀನ ಪ್ರೇತ ಕಡೆ ಬಂದು ಹೋಗಿದೆ. ನೃಪಃ ಚಕಾರ ಮುಖಂ ಅವಾಂಗ್ಮುಖಂ, ಮುಖನ ಕೆಳಗೆ ಹಾಕಿದ, ಮೊದಲೇ ಕಡಾಹೀನ ಕೆಳಬೇರೆ ಹಾಕಿದ್ದಾನೆ ಅಂದ್ರೇನು ಏನು ತೋಚದೇ ಇಲ್ಲ ಅಂತ ಭಯಾನಕ ಸಂಕಟದಲ್ಲಿದ್ದ. ಇತಿ ಬ್ರುವನ್ ಅವಾಂಗ್ಮುಖಂ ನೃಪಶ್ಚಕಾರ ವಿಚ್ಛವಿ. ಅವನು ಫೇಲ್ ಆಗಿರ್ತಾನೆ, ಮುಖಕ್ಕೆ ಎಷ್ಟು ಪೇಂಟ್ ಹೊಡೆದು ಅಲಂಕಾರ ಮಾಡಿದ್ರು ಡಲ್ಲಾಗಿ ಕಾಣಿಸ್ತಾನೆ. ಇನ್ನೊಂದು ಪಾಸ್ ಆಗಿರ್ತಾನೆ, ಅವ್ರು ಎಷ್ಟು ಸ್ನಾನ ಮಾಡಿದ್ರು ಏನು ಮಾಡಿದ್ರು ಹಾಗಿದ್ರು ಬ್ರೈಟ್ ಕಾಣಿಸ್ತಾರೆ. ಅದಕ್ಕೆ ಅಂದರೆ ಒಳಗಿನ ಅದು ತೋರಿಸುತ್ತೆ. ಅದಕ್ಕೆ ಮುಖದ ಕಡೆ ಅನ್ನೋದು ಒಳಗಿನ ಪರಿಸ್ಥಿತಿ ಮನೋಭಾವ ತೋರಿಸುತ್ತೆ. ಆ ದೃಷ್ಟಿಯಿಂದ ಮನೋಭಾವ ಸರಿ ಇದ್ದರೆ ಅದು ನಿಜವಾದ ಆನಂದ ಸೌಂದರ್ಯ ಇರೋದು ಅದರೊಳಗೆ. ಮೇಕಪ್ನಿಂದ ಸೌಂದರ್ಯ ಬರೋದಿಲ್ಲ, ಅದರಿಂದ ಬರೋದು. ಈಗ ಎಷ್ಟು ಮೇಕಪ್ ಇದ್ರೂ ಕೂಡ ಫೇಲ್ ಆಗೋದ್ರ ಮುಖ ಅಸಹ್ಯ ಕಾಣೋದು ನಮಗೆ ಗೊತ್ತೇ ಇದೆ. ಆದ್ದರಿಂದ ಅದೆಂದು ಮಾಡೋಕ್ಕಾಗದೆ. ಅಥಾಹ ಚೇದಿ ಭೂಪತಿ ಸದಂತ ವಕ್ರಕೋ ವಚಃ. ಆಗ ಇದನ್ನೆಲ್ಲ ಚೇದಿ ಭೂಪತಿ, ಯಾರು ಚೇದಿ ಭೂಪತಿ? ಶಿಶುಪಾಲ ಮಾತಾಡ್ತಾನೆ. ಈ ಪ್ರಸಂಗ ನೋಡಿ ಹೇಗಿದೆ ಸರಿ ನೋಡಿದರೆ ಒಳ್ಳೆ ಅಪೂರ್ವವಾದ ಒಂದು ದೃಶ್ಯ ಇದು. ಅಥಾಹ ಚೇದಿ ಭೂಪತಿ ಅಥ ಆಹ ಅಥಾಹ, ಅಥ ಆ ಬಳಿಕ ಚೇದಿ ಭೂಪತಿ ಆಹ ಅವ್ರು ಹೇಳಿದ. ಸದಂತ ವಕ್ರಕೋ ವಚಃ, ಸದಂತ ವಕ್ರಕ ದಂತವಕ್ರ ಶಿಶುಪಾಲ ಇಬ್ರು ಯಾರು ಇವರು? ಜೈ ವಿಜಯರಿವರು. ಆದ್ದರಿಂದ ಇಬ್ಬರು ಸೇರಿ ಒಂದು ಮಾತು ಹೇಳಿದರು. ವಚಃ ಪುರಾ ಹರೇರ್ಹಿ ಪಾರ್ಷದಃ ಪ್ರಸನ್ನ ಬುದ್ಧಿರೇಕದಾ ಶೃಣುಷ್ವ ರಾಜಸತ್ತಮ ಪ್ರಭುಂ ಶಿವ ಸ್ವಯಂಭುವೋಃ. ಪುರಾ ಹರೇರ್ಹಿ ಪಾರ್ಷದಃ ಪ್ರಸನ್ನ ಬುದ್ಧಿರೇಕದಾ ಶೃಣುಷ್ವ ರಾಜಸತ್ತಮ ಪ್ರಭುಂ ಶಿವ ಸ್ವಯಂಭುವೋಃ. ಹೇಳ್ತಾರೆ ಯಾರಂತೆ ಒಳ್ಳೆ ಮಾತಾಡಲಿಕ್ಕೆ ಏನು ಕಾರಣ ಅಂದರೆ ಪುರಾಹಿ ಹರೇಹೇ ಪಾರ್ಷದಃ, ಸ್ವರೂಪತಃ ಯಾರವನು? ಶ್ರೀಹರಿಯ ದ್ವಾರಪಾಲಕ. ಅದು ಪ್ರಸನ್ನ ಬುದ್ಧಿ ಏಕದ. ಅದಕ್ಕೆ ಒಮ್ಮೊಮ್ಮೆ ಅವನ ಬುದ್ಧಿ ಏನಾಗ್ತಿತ್ತು? ತಿಳಿ ಆಗ್ತಾ ಇತ್ತು, ಸರಿಯಾಗಿ ಯೋಚನೆ ಮಾಡ್ತಿದ್ದ ಅಂತ. ಬುದ್ಧಿ ತಿಳಿಯಾಗಿದ್ದಾಗ ಯೋಚನೆ ಸರಿಯಾಗಿರುತ್ತೆ, ಬುದ್ಧಿ ಡಿಸ್ಟರ್ಬ್ ಆದಾಗ ಯೋಚನೆ ಕೆಟ್ಟೋಗ್ಬಿಡೋದು. ಆದ್ದರಿಂದನೇ ತಿಳಿಯಾದ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಕೊಳಕಲ್ಲಿ ಸ್ನಾನ ಮಾಡಿದರೆ ಮೈ ಕೊಳೆ ಆಗುತ್ತಷ್ಟೆ. ಮನಸ್ಸು ಹೇಗಿರಬೇಕು? ಪ್ರಸನ್ನವಾಗಿರಬೇಕು. ಅದು ಪ್ರಸನ್ನ ಬುದ್ಧಿ ಏಕದ, ಒಮ್ಮೊಮ್ಮೆ ಪ್ರಸನ್ನವಾಗ್ತಾ ಇದ್ದ. ಪ್ರಧಾನವಾಗಿ ಅವನು ಹಿರಣ್ಯಕಶಿಪು, ಆವೇಶ ಜಯಂದು ಅರ್ಥ ಆಯ್ತು. ಆದ್ರಿಂದಾನೇ ಯಾವಾಗಲೂ ಆಗಿದ್ದು ಯಾವುದು ಹೆಚ್ಚಿರುತ್ತೋ ಅದು ಸ್ವರೂಪ, ಯಾವುದು ಕಡಿಮೆ ಇರುತ್ತೋ ಅದು ಆವೇಶ. ಇಲ್ಲಿ ಒಳ್ಳೆ ಬುದ್ಧಿ ಸ್ವಲ್ಪ ಆಗಾಗ್ಗೆ ಬರ್ತಿತ್ತು, ಆದ್ರಿಂದ ಏನದು ಆವೇಶ ಅಷ್ಟೇ. ಮೂಲತಃ ದುಷ್ಟ ಯಾರು? ಹಿರಣ್ಯಕಶಿಪು ಒಳಗಿರೋರು. ಹಿರಣ್ಯಕಶಿಪುನೇ ರಾವಣ, ರಾವಣನೇ ಶಿಶುಪಾಲ. ಶೃಣುಷ್ವರಾಜ ಸತ್, ನಾವು ಕಾಫಿಗೆ ಹಾಲಾಗಿ ಕೊಟ್ಟಾಗ ಕಾಫಿ ಅಂತೀವಿ, ಹಾಲು ಅಂತೀವಿ ಅದನ್ನ. ಯಾಕೆ? ಮೇನ್ ಅದು ಯಾವುದು? ಕಾಫಿ. ಹಾಲಿಗೆ ಕೇಸರಿ ಗೀಸರಿ ಎಲ್ಲ ಹಾಕಿರ್ತಾರೆ, ಆದ್ರೂ ಕೂಡ ಏನಂತಾರೆ ಅದನ್ನ? ಹಾಲು ಅಂತಾರೆ. ಯಾಕೆ? ಬುಡದ ಎಷ್ಟೇ ಹಾಕಿದ್ರು ಪೋರ್ಷನ್ ಜಾಸ್ತಿ ಇರೋದು ಹಾಲಿಂದು, ಅಲ್ಲಿ ಪೋರ್ಷನ್ ಜಾಸ್ತಿ ಇರೋದು ಕಾಫಿದು. ಆದ್ರೆ ಏನಾಗುತ್ತೆ ಅದು? ಎಷ್ಟು ಗಳಿಗಿದ್ರು ಕಾಫಿ ಅಂತ ಕರೀತಾರೆ. ಆ ಅರ್ಥದಲ್ಲಿ ಆವೇಶ ಅಂಶಕ್ಕಿರೋ ವ್ಯತ್ಯಾಸ ಅಷ್ಟು. ಪುರಾ ಹರೇರ್ಹಿ ಪಾರ್ಷದಃ ಪ್ರಸನ್ನ ಬುದ್ಧಿರೇಕದ ಶೃಣುಷ್ವರಾಜ ಸತ್ತಮ ಪ್ರಭುಂ ಶಿವ ಸ್ವಯಂಭುವೋಃ. ಭಾರಿ ಧೈರ್ಯ ಬಂತು. ಈ ಪರಿಸ್ಥಿತಿ ನೋಡಿ ಅವನಿಗೆ ಆವೇಶ ವ್ಯಕ್ತ ಆಯ್ತು. ಜರಾಸಂಧ ಹತಾಶ ಪರಿಸ್ಥಿತಿ ಅವನಿಗೇನು ಅವಕಾಶ ಕೊಡ್ತು, ಈಗ ಸ್ವಲ್ಪ ಮಾತಾಡೋದಕ್ಕೆ ಚಾನ್ಸ್ ಕೊಡ್ತು. ಹೌದು, ಅದೇ ಹೇಳ್ತಿರೋದು. ಈಗ ಅವ್ನು ಮಾತಾಡ್ತಿದ್ದಾನೆ, ಈಗ ಅವನ ಬಾಯಿ ಒಂದು, ಅವನ ವಿಚಾರ ಅವಂದು. ಶೃಣುಷ್ವ ರಾಜ ಸತ್ತಮ, ಸತ್ತಮ ಅಂದ್ರೆ ಶ್ರೇಷ್ಠ. ರಾಜಶ್ರೇಷ್ಠ ಶೃಣುಷ್ವ, ಸ್ವಲ್ಪ ಕೇಳು. ಪ್ರಭುಂ ಶಿವ ಸ್ವಯಂಭುವೋಃ, ಹರಿ ಯಾರು ಗೊತ್ತಾ? ಶಿವ ಸ್ವಯಂಭುವೋಃ ಪ್ರಭು. ರುದ್ರ ಇಂದ್ರ ಬ್ರಹ್ಮರಿಗೆ ಸ್ವಾಮಿ ಆತ. ಆ ಪಾದ ಯಾಕೆ ಉಪಯೋಗಿಸ್ತಾನೆ? ಹಿಂಗೆ ರುದ್ರದೇವರು ಇದೆ, ಬ್ರಹ್ಮದೇವರು ಇದೆ, ಅವರು ವರ ಕೊಟ್ಟವರಿಗೆ ವರ ಪ್ರಭು. ಅವರು ಪರದೇಶ ವರಪ್ರದರಾಗಿದ್ದಾನೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಶಿವ ಸ್ವಯಂಭುವೋಃ ಹರಿಂ ವದಂತಿ ಪ್ರಭುಂ ಹರಿಂ ವದಂತಿ. ಶಿವ ಸ್ವಯಂಭುವೋಃ. ಆಚಾರ್ಯ ಎಲ್ಲೂ ವಾಕ್ಯ ಮುಗಿಸೋದಿಲ್ಲ, ಮುಂದಿನ ವಾಕ್ಯ ಜಾಯಿನ್ ಮಾಡಿಬಿಡ್ತಾರೆ ಈಗಾಗಲೇ.
ಶಿವ ಸ್ವಯಂಭುವೋ ಪ್ರಭುಂ ಹರಿಂ ವದಂತಿ. ಶಿವ ಬ್ರಹ್ಮರಿಗೆ ಸ್ವಾಮಿಯಾದ ಹರಿ ಅಂತಾನೆ ಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ಕೇಚಿತ್ ಅಪ್ಯದೋ ಭವೇನ್ನ ವೈ ಮೃಷ, ಆ ಮಾತು ಸುಳ್ಳು ಅಂತ ನನಗೆ ಅನಿಸೋದಿಲ್ಲ ಅಂತ ಹೇಳ್ತಾರೆ. ಜನಗಳೆಲ್ಲ ಹೇಳ್ತಾರೆ ಅವನು ಬ್ರಹ್ಮಾದಿ ವಂದ್ಯನಾದ ನಾರಾಯಣ ಅಂತ ಹೇಳಿದೆ ಕೃಷ್ಣನನ್ನ, ನನಗದು ಸುಳ್ಳು ಅಂತ ಅನಿಸೋದಿಲ್ಲ. ಅಂದ್ರೆ ಏನರ್ಥ? ಸರಿ ಅಂತ ಅನಿಸ್ತಾ ಇದೆ. ಅವ್ನು ಮಾತಾಡ್ಬೇಕಾದ್ರೆ ಸತ್ಯ ಅನ್ನೋದಿಲ್ಲ, ಸುಳ್ಳು ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ? ಅಲ್ಲ 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 ಜರಾಸಂಧನ ಮಾತಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನಿಗೆ ಸ್ವಲ್ಪ ಫೇವರಬ್ ಆಗಿರ್ಬೇಕು, ಬಟ್ ತನ್ನ ಅಭಿಪ್ರಾಯ ಸೇರ್ಬೇಕಾದ್ರಲ್ಲಿ ಸರಿಯಲ್ಲ ಅಂತ ಕಾಣುತ್ತೆ. ದೊಡ್ಡವ್ರ ಸರಿಯಲ್ಲ ಅಂತ ಸರಿಯಲ್ಲ ಅಂತಾರೆ. ಇವ್ರ ಮುಂದೆ ಹೇಳ್ಬೇಕಾದ್ರೆ ಸರಿಯಲ್ಲ ಅಂತ ಕಾಣುತ್ತೆ. ಯಾತಕ್ಕೆ? ಅವ್ರ ಮುಂದೆ ಹೇಳ್ಬೇಕಾದ್ರೆ ಗೌರವ ಭಯ ಎಲ್ಲ ಸೇರ್ಕೊಂಡಿರುತ್ತೆ. ಅದಕ್ಕೆ ಮಾತಾಡ್ಬೇಕಾದ್ರೆ ಅದು ಸುಳ್ಳಲ್ಲ ಅಂತ ಅನಿಸುತ್ತೆ. ಮತ್ತೆ ಎರಡೆರಡು ಅದು ಸರಿ ಅಂದ್ಬಿಟ್ಟು ಏನಾಗುತ್ತಾಗ ನಿಮ್ಗೆ ಬುದ್ಧಿ ಇಲ್ಲದ ಡೈರೆಕ್ಟ್ ಬೈದಾಗತ್ತಾಗ, ಸುಳ್ಳೆಲ್ಲ ಸ್ವಲ್ಪ ಸ್ಲೋ ಆಗಿ ಹಿಡ್ದಾಗ. ಆದ್ದರಿಂದ ಭವೇ ನವೈ ಮೃಷ. ಯಾವಾಗ ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ಪದ್ಧತಿ ಅದು. ದೊಡ್ಡ ಮೀಟಿಂಗ್ನಲ್ಲೇ ನಡೆಯುತ್ತೆ, ದೊಡ್ಡವ್ರು ಕೂತಿರ್ತಾರೆ. ಅದು ಯಾಕೋ ಸರಿ ಹೋಗೋದಿಲ್ಲ ಅಂತ ಅನಿಸುತ್ತೆ, ಆ ಥರ ಅನ್ಬೇಕು. ಸರಿ ಹೋಗೋದೇ ಗ್ಯಾರಂಟಿ ಎದ್ರು ಅನಿಸುತ್ತೆ. ಯಾಕೆ ಸ್ವಲ್ಪ ಹೇಳಬೇಕು. ಆಮೇಲೆ ಅವ್ರ ಮನಸ್ಸು ಇದಾಗುತ್ತೆ. ಸರಿಯಲ್ಲ ಅಂತ ಅಂದ್ಬಿಟ್ಟು ಗೆಟ್ ಔಟ್ ಅಂತಾರೆ ಇಮಿಡಿಯೇಟ್. ಅವಕಾಶ ಕೊಡಬಾರ್ದು. ಮಾತಿನ ರೀತಿ ಇದೆಯಲ್ಲ ಬಹಳ ಮುಖ್ಯ. ಯಾವುದೇ ಮಾತನ್ನು ಸರಿಯಾಗಿ ಹೇಳಿದಾಗ ನಮ್ಮ ಉದ್ದೇಶ ಏನು? ಬೈಯೋದು ಆಗಬೇಕು, ಕೆಲಸ ಆಗಬೇಕು. ಕೆಲಸ ಆಗ್ಬೇಕಾದ್ರೆ ಯಾವ ರೀತಿ ಮಾತಾಡಿದ್ರೆ ಕೆಲಸ ಆಗುತ್ತೋ ಆ ರೀತಿ ಮಾಡಬೇಕು. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯ ಇದೆ. ಶಿವ ಸ್ವಯಂಭುವೋ ಹರಿಂ ವದಂತಿ ಕೇಜಿದಪ್ಯದೋ ಭವೇನ್ನ ವೈ ಮೃಷ ತಥಾ ಆವಯೋಶ್ಚ ದರ್ಶನೆ ಭವೇತ್ ಕದಾಪಿ ದೂರ್ಜಿತ. ಅಷ್ಟೇ ಅಲ್ಲ, ತಥಾ ಹಾಗೇನೆ ಆವಯೋ ನಮ್ಮಿಬ್ಬರಿಗೆ, ನಾವಿಬ್ಬರು ಪರ ಒಬ್ಬನೇ ಮಾತಾಡ್ತಿದ್ದಾನೆ. ಆದ್ದರಿಂದ ನಮ್ಮಿಬ್ಬರಿಗೆ ದರ್ಶನೆ ಅವ್ರನ್ನ ಕಂಡಾಗ ಭವೇತ್ ಕದಾತಿ ದೂರ್ಚಿತ, ಇದಕ್ಕಿಂತ ಭಕ್ತಿ ಬಂದ್ಬಿಡುತ್ತೆ. ಒಂದು ಕಂಡ್ರೆ ಕೃಷ್ಣನ ಕಂಡ್ರೆ ಒಂದು ಸತ್ಯ ಏನಾಗತ್ತೆ ಒಮ್ಮೊಮ್ಮೆ ಊರ್ಜಿತ, ಬಹಳ ತುಂಬ ಭಕ್ತಿ ಬಂದ್ಬಿಡುತ್ತೆ. ಅಮುಷ್ಯ ಭಕ್ತಿರನ್ಯಥ ಪುನಶ್ಚ ಜಾಯತೆ ಕೃತ. ಅವನಲ್ಲಿ ಭಕ್ತಿ ಬಂದ್ಬಿಡುತ್ತೆ. ಮತ್ತೆ ಸಿಟ್ಟು ಬರುತ್ತೆ. ಆಮೇಲೆ ಅವನ ಮನಸ್ಸಲ್ಲಿ ಹೇಗೆ ತಾಕಲಾಟ ನಡೀತಾ ಇದೆ. ಅವನು ಜೀವ ಅವನಾದಾಗ ಇದು ಡಾಮಿನೇಟ್ ಅದು ಡಾಮಿನೇಟ್ ಅನುಭವ ಅವನಿಗೆ ಬರ್ತಿದೆ. ಒಮ್ಮೆ ಇದ್ದಕ್ಕಿಂತ ಭಾರಿ ಭಕ್ತಿ ಬಂದ್ಬಿಡುತ್ತೆ, ಇದ್ದಕ್ಕಿಂತ ದ್ವೇಷನೂ ಬಂದ್ಬಿಡುತ್ತೆ. ಹೌದು, ಒಳಗಿರೋದು ಯಾರು? ಜಯ ಜಾಯತೆ ಕೃತ. ನ ಕಾರಣಂಚ ವಿದ್ಮಹೇ ನ ಸಂಶಯ ಪರೋಹರಿ. ಕಾರಣ ಗೊತ್ತಾಗ್ತಾ ಇಲ್ಲ. ಯಾಕೆ ಭಕ್ತಿ ಬರುತ್ತೆ ಗೊತ್ತಾಗಲ್ಲ, ಯಾಕೆ ದ್ವೇಷ ಬರುತ್ತೆ ಗೊತ್ತಾಗೋದಿಲ್ಲ. ಆದರೆ ಒಂದು ಗ್ಯಾರಂಟಿ, ನ ಸಂಶಯ ಪರೋಹರಿಹಿ. ಹರಿರೇವ ಪರಹ ಹರಿರೇವ ಗುರು. ಇವ್ರು ಹೇಳ್ತಾ ಇದ್ದಾರೆ ಪರೋಹರಿಹಿ ನ ಸಂಶಯ. ಹರಿರೇವ ಅಂದ್ರು ಒಂದೇ, ನಾ ಸಂಶಯ ಅಂದ್ರು ಒಂದೇ. ಪರನೇ ಆಗಿದ್ದಾನೆ, ಸಂಶಯ ಇಲ್ಲ, ನಿಶ್ಚಯ. ಆದ್ದರಿಂದ ಸಂಶಯ ಪರೋಹರಿಹಿ. ವ್ರಜಾಮತಂ ಸುಖಾರ್ಥಿನಃ ವಯಂ ವಿಹಾಯ ಶತ್ರುತಾಂ. ಅದಕ್ಕೇನು ಮಾಡಬೇಕು ಅಂತ ಕೇಳಿದೆಯಲ್ಲ, ನಾನು ಹೇಳ್ತೇನೆ ಕೇಳಿ. ವಯಂ ವ್ರಜಾಮ ತಂ ಸುಖ. ಅವನ ಶರಣ ಹೊಂದಿಬಿಡೋಣ, ಸುಮ್ಮನೆ ಅವನ ಶರಣ ಹೊಕ್ಕಿಬಿಡೋಣ. ವಿಹಾಯ ಶತ್ರುತಾಂ, ಶತ್ರುತ್ವ ಬಿಟ್ಬಿಡೋಣ, ಅವನ ಮೇಲೆ ವೈರ ಬಿಟ್ಬಿಡೋಣ, ಅವನ ಅನುಸರಿಸಿ ಬಿಡೋಣ, ಶರಣಾಗಿ ಬಿಡೋಣ. ನೀವು ಸುಖದ ಮಾರ್ಗ ತಾನೇ ಕೇಳಿದ್ದು, ಸುಖವಾಗಿರ್ಬೋದು ಆಮೇಲೆ ಅಂತ ಹೇಳಿದ್ರು. ವಯಂ ವಿಹಾಯ ಶತ್ರುತಾಂ ಇದಂ ಮೀನಃ ಶುಭಪ್ರದಂ ನ ಚಾನ್ಯಥಾ ಶುಭಂ ಕ್ವಚಿತ್. ಇದಂ ಮೀನಃ ಶುಭಪ್ರದಂ, ಇದು ನಮಗೆ ಅತ್ಯಂತ ಶುಭಕರವಾದದ್ದು. ಅನ್ಯಥಾ ಶುಭಂ ನ ಕ್ವಚಿತ್, ಇಲ್ಲವರು ಶುಭ ಆಗೋ ಚಾನ್ಸೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದ. ನಿಧಾನವಾಗಿ ಅವಕಾಶ ತೊಗೊಂಡು ಏನು ಮಾಡಿದೆ, ಈಗ ಇಷ್ಟು ನಿರ್ಣಯ ಹೇಳ್ಬೇಕಾದ್ರೆ ಪ್ರಿಯಾಂಬಲ್ ಇಟ್ಕೊಂಡು ಮಾತಾಡಿದ್ರು. ಹರಿನೇ ಹೌದು, ಜನ ಅಂತಾರೆ, ನಮಗೂ ಅನಿಸ್ತಾ ಇದೆ, ಒಮ್ಮೆ ಭಾರಿ ಭಕ್ತಿ ಬರ್ತಾ ಇದೆ, ಯಾಕೆಂದ್ರೆ ಗೊತ್ತಾಗೋದಿಲ್ಲ. ಆದ್ದರಿಂದ ಶರಣ ಹೊಂದೋದೊಂದೇ ಉಪಾಯ. ಅವ್ರ ಪ್ರಶ್ನೆ ನೇರ ಅದೇ ಇತ್ತಲ್ಲ, ಆದ್ದರಿಂದ ಸುಖದ ದಾರಿ ಕೇಳಿದ್ರಿಂದ ಅದು ಶರಣ ಹೊಂದೋದೇ ದಾರಿ ಅಂತ ಅನಿಸ್ತಾ ಇದೆ. ಅಲ್ಲ ತುಪ್ಪ ಹಾಕ್ತಾ ಇಲ್ಲ. ಈಗ ಬೆಂಕಿ ತುಪ್ಪ ಹಾಕ್ತಾ ಇಲ್ಲ. ಏನಾಗಿದೆ ಈಗ? ಬೆಂಕಿ ತುಪ್ಪ ಹಾಕೋದಂದ್ರೆ ಏನಾಗಬೇಕು? ಕೇಳಬೇಕು, ಅದು ಆಪೋಸಿಟ್ ಹೇಳ್ತದೆ. ಅದರಿಂದಾನೆ ಇತೀರಿತೋ ಜರಾಸುತೋ ದದರ್ಶತೋ ದಹನ್ಯವ. ಈಗ ಅವ್ರಿಗೂ ಹೇಳ್ತಿರ್ಬೇಕಾದ್ರೆ ಇತೀರಿತಃ ಜರಾಸುತಃ, ಹೀಗೆ ಹೇಳಲ್ಪಟ್ಟ ಜರಾಸಂಧ ತೌ ದದರ್ಶ, ಇಬ್ಬರು ನೋಡ್ದ, ದಹನ್ಯವ ಸುಟ್ಟು ಬಿಡ ನೋಡ್ದ. ಯಾಕಂದ್ರೆ ಅವ್ರಿಗೆ ಒಪ್ಪಿಗೆ ಆಗದ ಒಪ್ಪಿಗೆ ತಯಾರಿಲ್ಲ. ಅದನ್ನು ಅವನ ಇದಿಲ್ಲ, ಅವನಲ್ಲಿ ಏನಿಲ್ಲ, ಸಾತ್ವಿಕ ಚೇತನ ಇಲ್ಲ. ಆದ್ರಿಂದಾಗೇನೆ ಒಪ್ಲಕ್ಕಾಗಲಿಲ್ಲ. ಇವರಿಬ್ಬರು ಮಾತಾಡ್ಕೊಂಡು ಒಂದು ಸ್ಥಿತಿ ಬಂದಿದ್ರು ಪಾಪ. ಇಬ್ಬರೆಲ್ಲ ಅವೇಶ ಇದ್ದಿದ್ರಿಂದ ಉಳಿದವ್ರು ಯಾರೆಲ್ಲ ಇಲ್ಲ, ಅವ್ರು ಯಾರಿಗೂ ಬುದ್ಧಿ ಬಂದಿಲ್ಲ. ಆದ್ರೆ ಲೀಡರ್ ಇವನ್ನೇ ತಾನೆ. ಎಷ್ಟು ಸಿಟ್ಟು ಬಂತು ಅಂತ ದಹನ್ನಿವ, ಸುಟ್ಟು ಬಿಡ ನೋಡ್ತಾರೆ ಅಂತ ಹೇಳೋದಿಲ್ಲ, ಭಾರಿ ಸಿಟ್ಟಿನಿಂದ ನೋಡಿದಾಗ ಆ ರೀತಿ ನೋಡಿದ. ತೌ ದಹನ್ನಿವ, ಇಡಿಯಂ ಅದು ದಹನ್ನಿವ. ಅಥ ಪ್ರಹಸ್ಯ ಸೌಭರಾಟ್ ಪಚೋ ಜಗಾದಮಾಗಧಂ
ಇದಿಷ್ಟು ಒಂದೇ ವೃತ್ತದಲ್ಲಿರೋದು. ಇಡೀ 17ನೇ ಅಧ್ಯಾಯ ಪೂರ್ತಿ ಬಂತಲ್ಲ ಅದು. ಪ್ರಮಾಣಿಕ ಅಂತ ವೃತ್ತಕ್ಕೆ ಏನಂತ ಹೇಳಿದ್ರೆ ಛಂದಸ್ಸಿಗೆ ಪ್ರಮಾಣಿಕ ಅಂತ ಕರೀತಾರೆ. ಅನುಷ್ಟುಪ್ಪಿನ ಪ್ರಭೇದ ಇರೋ ಅಕ್ಷರಗಳು 32, ಲಯ ಬೇರೆ ಆಗ್ತಾ ಹೋಗುತ್ತೆ. ಅದು ಪ್ರಮಾಣಿಕ ಅಂತ ಅದಕ್ಕೆ ಹೆಸರು. ಅಲ್ಲಿ ಬಂದಿತ್ತಲ್ಲ, ಅಶೀತಿ ಕೋಟಿ ಯೂತಪಂ ಪುರಸ್ತರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾವರೋಣೋದ್ಬಲಂ, ಆ ರೀತಿ ಬಂದಿರೋದು. ಆ ಆ ಯುದ್ಧ ಬಂದಾಗ ಅಲ್ಲಿ ಆಚಾರ್ಯ ಚೇಂಜ್ ಮಾಡ್ತಾನೆ. ವರ್ಣನೆ ಕೊಡ್ಬೇಕಾದ್ರೆ ಬೇರೆ ವೃತ್ತ ಕೊಡ್ತಾನೆ. ಫಾಸ್ಟಾಗಿ ಹೇಳ್ಬೇಕಾದ್ರೆ ಯುದ್ಧ ಹೇಳ್ಬೇಕಾದ್ರೆ ಪಟಪಟ ಹೇಳ್ಬೇಕಲ್ಲ ಈ ಕೊಡ್ತಾನೆ. ಅದೆಲ್ಲ ಭಾರಿ ವಿಶೇಷ. ಅದು ಕವಿಗಳು ಹಾಗೆಲ್ಲ ಮಾಡೋದಿಲ್ಲ. ಕವಿಗಳಿಗೆ ಏನಿರುತ್ತೆ ಗೊತ್ತಾ, ಒಂದು ನಿಯಮ ಇದೆ ಅವರಿಗೆ. ಒಂದು ಕಾವ್ಯ ಬರಿಬೇಕಾದ್ರೆ ಇಷ್ಟು ಸರ್ಗ ಇರಲೇಬೇಕು ಫಸ್ಟ್. ಎರಡನೇದಾಗಿ ಕೆಲವು ತಿಳ್ಕೊಂಡು ನೆನ್ಪಿಟ್ಕೋಬೇಕಾದ್ರೆ, ಎರಡನೇದಾಗಿ ಒಂದು ಇದರೊಳಗೆ ಕನಿಷ್ಠ ಇಷ್ಟು ಶ್ಲೋಕ ಇರಲೇಬೇಕು. ಗೊತ್ತಾಯ್ತಾ? ಅದರಲ್ಲಿ ಕನಿಷ್ಠ 3 ಛಂದಸ್ ಉಪಯೋಗಿಸ್ಬೇಕು. ಗೊತ್ತಾಯ್ತಾ? 3 ಛಂದಸ್ ಲಾಸ್ಟ್ ಶ್ಲೋಕ ಇರುತ್ತೆ, ಅದು ಬೇರೆ ವೃತ್ತದಲ್ಲಿರಬೇಕು. ಅದು ಹಿಂದಿಂದು ಇನ್ನೊಂದು ವೃತ್ತದಲ್ಲಿರಬೇಕು. ಉಳಿದೆಲ್ಲ ಒಂದೇ ವೃತ್ತದಲ್ಲಿರ್ಬೇಕು. ಮತ್ತೆ ಉಳಿದೆಲ್ಲ ಒಂದು 50 ಅಂತ ತಿಳ್ಕೊಂಡು 50ರಲ್ಲಿ 48ರವರೆಗೂ ಒಂದೇ ವೃತ್ತ ಇರಬೇಕು, 49 ಬೇರೆ, 50 ಬೇರೆ, ಕನಿಷ್ಠ 3 ಉಪಯೋಗಿಸ್ಬೇಕು. ಮತ್ತು ಇಡೀ ತಮ್ಮ ಕಾವ್ಯದಲ್ಲಿ ಯಾವುದಾದ್ರೂ ಒಂದು ಸರ್ಗ ಡಿಫ್ರೆಂಟ್ ವೃತ್ತ ಇರಬೇಕಾದ್ರೆ, ಒಂದರಲ್ಲಿ ದಶಮಾರ್ ಸರ್ಗ ಇದರಲ್ಲಿ ಮಧ್ವೈಜಯದೊಳಗೆ. ಆದ್ದರಿಂದ ಅದು ನಿಯಮಗಳವೆಲ್ಲ, ಅದು ಮಹಾಕಾವ್ಯ ಲಕ್ಷಣಗಳು ಅಂತ ಕರೀತಾರೆ. ಮತ್ತು 18 ವರ್ಣನೆಗಳು ಬರಬೇಕಾದ್ರೆ, ಒಟ್ಟು 18 ವರ್ಣನೆಗಳು, ಸೂರ್ಯೋದಯ, ಚಂದ್ರೋದಯ, ಸಮುದ್ರ, ನಗರ, ಈಗೆಲ್ಲ ವರ್ಣನೆಗಳೆಲ್ಲ ಬರಬೇಕು. ಯುದ್ಧ ಎಲ್ಲ ವರ್ಣನೆಗಳು ಬರಬೇಕು, ಎಲ್ಲ ಕರಾರುಗಳಲ್ಲ. ಅತಿ ಕಡಿಮೆ 8 ಸರ್ಗ ಇರಲೇಬೇಕು. 8ರೊಳಗಿದ್ರೆ ಅದು ಮಹಾಕಾವ್ಯ ಅಲ್ಲ. ಕೆಲವೆಲ್ಲ ನಿಬಂಧನೆಗಳು ಹಾಕ್ತಾರೆ. 2-3 ಇದ್ದು ಬಿಟ್ಟರೆ ಅದು ಖಂಡಕಾವ್ಯ ಅಂತ ಕರೀತಾರೆ. ಖಂಡಕ ದೊಡ್ಡ ಕಾವ್ಯ ಅಲ್ಲ, ಮಹಾಕಾವ್ಯ ಅಲ್ಲ, ಖಂಡಕಾವ್ಯ. ಈಗ ಟೆಕ್ನಿಕಲ್ ಆಗಿ ನಿಮ್ಗೆ ತಿಳಿಯೋ ರೀತಿ ಇದು. ಅರ್ಥ ಆಯ್ತಾ? ಅದಕ್ಕೆ ಆಚಾರ್ಯ ಕಾವ್ಯ ಬರೆಯೋ ಉದ್ದೇಶ ಇದೆಲ್ಲ ಇಲ್ಲ. ಕಾವ್ಯ ಆಗಿಬಿಟ್ಟಿದೆ, ಆ ವಿಚಾರ ಬೇರೆ. ಬಟ್ ಆ ನಿಯಮ ಯಾವುದಕ್ಕೂ ಅಧೇರ ಆಗಲ್ಲ. ಯಾತಕ್ಕೆ ಅಂತ ಕೇಳಿದರೆ ಅವರು ಮೆಕ್ಯಾನಿಕಲ್ ಇರುತ್ತೆ ಕೆಲವು. ನಾವೇನು ಮಾಡಬೇಕಾಗ, ಕೀಪ್ ಲೆಫ್ಟ್ ಕರೆಕ್ಟೇ. ತುಂಬ ರಶ್ ಇದೆ, ಎಲ್ಲ ಕಡೆ ಹೋಗ್ರಿ ಅಂತ ಕಳಿಸಿಬಿಡ್ತಾರೆ. ನೋಡಿದಿರಲ್ಲ ಅದರೊಳಗೆ ಟ್ರಾಫಿಕ್ ತುಂಬ ಜಾಮ್ ಆದಾಗ ಏನು ಮಾಡ್ತಾರೆ, ಹೋಗಿ ಅಂದ್ಬಿಡ್ತಾರೆ. ಯಾವಾಗಲೂ ಅಲ್ಲ ಅದು, ಆ ಪ್ರಸಂಗಕ್ಕೆ. ಆ ರೀತಿ ಮಾಡದೆ ಹೋದ್ರೆ ಏನಾಗತ್ತಾಗ ಟ್ರಾಫಿಕ್ಕು. ಅದಕ್ಕೇನೆ ಯಾವ ಭಾವ ಹೇಳಬೇಕಾಗಿದೆಯೋ ಆ ಭಾವಕ್ಕೆ ಸೂಟ್ ಆಗೋ ವೃತ್ತ ಉಪಯೋಗಿಸ್ಬೇಕು. ಇದು ನಿಜವಾದ ಲಕ್ಷಣ. ಇದು ಅವ್ರು ಮೆಕ್ಯಾನಿಕಲ್ ಆಗಿಬಿಟ್ರು. ಆಚಾರ ಹಾಗೆ ಮಾಡಲಿಲ್ಲ. ಏನು ಮಾಡಿದ್ದಾರೆ ಅದನ್ನು ಸಂಬಂಧಕ್ಕೆ ತಕ್ಕಂತೆ ಇರೋದೇ 50 ಶ್ಲೋಕ 7ನೇ ಸರ್ಗದೊಳಗೆ ಡಿಫ್ರೆಂಟ್ ಬೇಟರ್ಸ್ ಉಪಯೋಗಿಸೋ. ರಾಮಾಯ ಶಾಶ್ವತ ನಿಧಾನವಾಗಿ ಹಾರಬೇಕೆ ಭಕ್ತಿ, ಆ ವೃತ್ತ ಬೇರೆ ಆಯ್ತು ಈಗ. ಆಮೇಲೆ ಮಾರ್ಗಮಾಣೋ ಬಹಿಶ್ಚ ಅಂತಹ ಸೋಶೋಕ ವನಿಕಾ ತಲೆ ಹುಡುಕ್ತಾ ಇದ್ದ ನಿಧಾನವಾಗಿ ಹೇಳಿದ್ರಂತ. ಯುದ್ಧ ಶುರುವಾಯಿತು. ಆಗ ಪಟವ ಅಶೀತಿ ಕೋಟಿ ಯುದ್ಧ ಹಾಗೆ ಶುರು ಮಾಡಿದರು. ಒಂದೊಂದೇ ಚೇಂಜ್ ಮಾಡ್ತಾ ಹೋಗ್ತಾರೆ. ಅದನ್ನು ಭಾರಿ ಅಪೂರ್ವ. ಅದಕ್ಕೆಲ್ಲ ಏನು ಬೇಕು, ಅದಕ್ಕೆ ಏನು ಬೇಕು, ಕಮ್ಯಾಂಡ್ ಬೇಕಾದ್ರೆ. ಎಲ್ಲ ವಿಷಯಕ್ಕೆ ಕಮ್ಯಾಂಡ್ ಇದ್ದ ಮಾತ್ರ ಸಾಧ್ಯ. ಉಳಿದ್ರೆ ಯಾಕೆ ರಿಸ್ಕಪ್ಪ, ಇದರಲ್ಲೇ ಹೋಗೋಣ ಅಂತಾರೆ. ಆ ಟೈಪ್ ಮಹಾಕವಿ ಅನಿಸ್ಕೊಳ್ಳಬೇಕು. ಹಠ ಬೇರೆ ಇದೆ ಅವರಿಗೆಲ್ಲ. ಆಚಾರ್ಯಗೆ ಅದೇನೂ ಇಲ್ಲ. ನೀವೇನು ಮಹಾಕವಿ ಅಂತ ಕರೆಯೋದು, ದೇವರೇ ಒಪ್ಪಿಯಾಗಿದೆ, ಏನು ಹೇಳೋದು ಈಗ. ಆದ್ದರಿಂದ ಅದರಲ್ಲಿ ಕೇರ್ ಮಾಡೋದಿಲ್ಲ. ಹಾಂ, ಅದು ಮಹಾಕಾವ್ಯ. ಇದೇ ಲಕ್ಷಣ ಇದೆ. ಈ ರೀತಿ ಮಾಡಿಲ್ಲ, ಎಲ್ಲ ಉಳಿದ ಪ್ರಕಾರನೇ ಮಾಡಿದ್ರು. 10 ಇದೆ, ಅದಕ್ಕೆ ಮಹಾಕಾವ್ಯ. ಹೌದು, ಮತ್ತು ರುಕ್ಮಿಣಿ ಶಿವಜಿ 19 ಸರ್ಗ ಇದೆ. ಅವರೆಲ್ಲ ಫಾಲೋ ಮಾಡ್ತಾರೆ, ಚೇಂಜ್ ಮಾಡೋದಿಲ್ಲ. ಅಲ್ಲಲ್ಲಿ ಇದು ಮಾಡಿದ್ರು ಕೂಡ ಒಟ್ಟಾಗಿ ಫಾಲೋ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಉಳಿದವ್ರೀಗ ಇನ್ನೊಂದು ಕಾವ್ಯಕ್ಕೆ ನಮ್ಮ ಕಾವ್ಯ ಶ್ರೇಷ್ಠ ಅಂತ ತೋರಿಸ್ಬೇಕಾಗಿತ್ತಾಗ ಲಕ್ಷಣ ಒಪ್ಪಾಯ ನಿಮ್ದು ಅಲ್ಲ ಅಂದ್ಬಿಡ್ತಾರೆ ಅವರು. ಅದಕ್ಕೇನು ಮಾಡಿ ಅದೇ ಇದರಲ್ಲೇ ಎದುರಿಸ್ಬೇಕಾಗ. ನೀವು ಕುಸ್ತಿ ಆಡ್ಲಿಕ್ಕೆ ಬಂದರೂ ಕೂಡ ನೀವು ಬೇರೆ ಆಟ ಇದ್ದಾಗ ಆಟನೇ ಆಡಬೇಕು, ಈ ಆಟ ಆಡಬಾರ್ದು. ಆಚಾರ್ಯಗೆ ಅದು ಲೆಕ್ಕ ಇಲ್ಲ. ಯಾತಕ್ಕೆ, ಆಲ್ರೌಂಡ್ ಹೊಡೆಯೋರಿಗೆ ಯಾವ ಲೆಕ್ಕ ಅದೆಲ್ಲ ಕೂಡ. ಆದ್ದರಿಂದ ಇವರು ಆಚಾರ್ಯ ಅನುಸರಣೆ ಮಾಡೋದಿಲ್ಲ. ಇಲ್ಲಿ ನೆಸಿಟಿ ಏನಿತ್ತೀಗ, ಯುದ್ಧ ಎಲ್ಲ ಹೇಳಬೇಕಾಗಿ, ಯುದ್ಧಗಳು ಜಾಸ್ತಿ ಇದರಲ್ಲಿ. ಅದೇ ಏನು ಮಾಡಿಬಿಟ್ರೆ ಆಚಾರ್ಯ ಮೇನ್ ಅದನ್ನೇ ಉಪಯೋಗಿಸಿದ್ರು. ಹಾಂ, ಅದೇ ಅಲ್ಲಿ ಚೇಂಜ್ ಮಾಡಿದ್ರು. ಅನುಗ್ರಹ ಮಾಡ್ಬೇಕೀಗ, ನಮಸ್ಕಾರ ಮಾಡಕ್ಕೆ ಬಂದಿರುತ್ತಾ. ಕೊನೆಗೆ ಹೇಳ್ಬೇಕಾದ್ರೆ ಎಷ್ಟು ಚೇಂಜ್ ಮಾಡ್ತಾ ಹೋಗ್ತಾರೆ ಅಂದರೆ, ರಾಮೋಪಿ ನಾಣ್ಯರನುದಾಶು ವಂಶ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿರಕ್ಷ ಕಿಂಚಿತ್ ಸ್ವಾತ್ವಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶಿಷದಮಂ ಪರಮಾಭಿತುಷ್ಟ. ಹೇಗೆ ಮುಗಿಸ್ಬೇಕು ಆ ರೀತಿ ಮುಗಿಸ್ತಾರೆ. ಅದು ಭಾರಿ ಅಪೂರ್ವ. ಅದೆಲ್ಲ ಅದು ಆ ರೀತಿ ಅಧ್ಯಯನ ಮಾಡಬೇಕು. ತಾತ್ಪರ್ಯನ ಸುಮ್ಮನೆ ಯಾವುದೋ ಬಿಸಾಕ ಪುಸ್ತಕ ಓದಿದ್ರೆ ಪದೀತಾಗುತ್ತೆ. ನ್ಯೂಸ್ ಪೇಪರ್ ಓದೋದು ಬೇರೆ, ನಾವೆಲ್ ಓದೋದು ಬೇರೆ, ಶಾರ್ಟ್ ಸ್ಟೋರಿ ಓದೋದು ಬೇರೆ, ಟೆಕ್ಸ್ಟ್ ಬುಕ್ ಓದೋದು ಬೇರೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ಅವ್ರಿಗೆ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್. ಇವೆಲ್ಲ ಏನಿದೆ ಆಚಾರ್ಯ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋ. ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ ಅಂದರೆ ಇದು ಹೈಯೆಸ್ಟ್ ಇದ್ರಲ್ಲಿ ಹೇಳಿದ್ದಾರೆ, ಆಚಾರ್ಯ ಹೇಳಿದ್ದಾರೆ. ಅದನ್ನು ನಾವು ಲೈಟಾಗಿ ಓದ್ಬಿಟ್ರೆ ಕತೆ ಮುಗೀತು. ಈಗ ಆ ಸ್ಥಿತಿ ಹಾಗಿದೆ ಹೆಚ್ಚು ಕಡೆ. ನ ಕಾರಣಂಚ ವಿದ್ಮಹೇ ನ ಸಂಶಯ ಪರೋ ಹರಿಹಿ. ಇದಾಗ ಬೈದವನೀಗ
ಇತೀರಿತೋ ಜರಾಸುತೋ ದದರ್ಶತೋ ದಹನ್ನಿವ ಅಥ ಪ್ರಹಸ್ಯ ಸೌಭರಾಟ್ ವಚೋ ಜಗಾದಮಾಗಧಂ ವಿನಿಂದ್ಯತೌ ಕೃಥಾ ಸ್ಫುರಂತಮೀಕ್ಷ ಚ ಅಥ ಪ್ರಹಸ್ಯ ಸೌಭರಾಟ್ ವಚಃ ಜಗಾದಮಾಗಧಂ ವಿನಿಂದ್ಯತೌ ಕೃಥಾ ಸ್ಫುರಂತಂ ಈಕ್ಷ ಚ ಅಥ ಪ್ರಹಸ್ಯ ಆಚಾರ್ಯ ನಖಸ್ತುತಿಯಲ್ಲಿ ಮಾಡಿದ್ದು ಹಾಗೇನೆ ಪಾಂತ್ವಸ್ಮಾನ್ ಪುರುಹೂತವು ಇರಿ ಬೇರೆ ಶ್ರೀಮತ್ ಕಂಠೀರ ವಾಸ್ತೆ ಬೇರೆ ಎರಡು ವೃತ್ತ ಕಂಬೈನ್ ಮಾಡಿಬಿಟ್ಟು ಗೊತ್ತಾಯ್ತಾ. ಆ್ಯಕ್ಚುಲಿ ಹಾಗೆ ಸಾಮಾನ್ಯ ಮಾಡಬಾರ್ದು ಆಚಾರ್ಯ ತೋರಿಸ್ತಾರೆ. ಈಗ ಮಾಡ್ಬೇಕಂತ ಸಂಗದ ಮಾಡಲೇಬೇಕು. ಏನು ಮಾಡಬೇಕಾಗಿದೆ ಅಲ್ಲೀಗ ನರಸಿಂಹದೇವ್ರ ಸ್ತೋತ್ರ ಮಾಡಬೇಕಾಗಿದೆ. ನರಸಿಂಹದೇವ್ರ ರೂಪ ಎಂಥದ್ದು ಸಿಂಹ ಕಾಂಬಿನೇಷನ್ ಅದು ವೃತ್ತನೂ ಕಂಬೈನ್ ಮಾಡ್ತಾರೆ ಆಚಾರ್ಯ ಗೊತ್ತಾಯ್ತಾ. ಆ ರೀತಿ ಯಾರೂ ಮಾಡಿಲ್ಲ. ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಒಂದೇ ಒಂದು ಶ್ಲೋಕ ಪುರಾಣದಲ್ಲಿ. ಆಮೇಲೆ ಇದು ಉಳಿದು ಅನಂತರ ಮಾಡೋದು ಬೇರೆ. ಆಚಾರ್ಯ ಹೊಸ ಪದ್ಧತಿ ಉಪಯೋಗಿಸಿ ನರಸಿಂಹ. ಆದ್ದರಿಂದ ಎರಡು ಕಾಂಬಿನೇಷನ್ ಇರೋದ್ರಿಂದ ವೃತ್ತನ್ನು ಕಂಬೈನ್ ಮಾಡಿ ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗ ಮಧ್ಯಘಟ ಕುಂಭೋಚ್ಚಾದ್ರಿ ಉಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ ಇದಾಯ್ತು. ಆಮೇಲೆ ಏನು ಶ್ರೀಮತ್ ಕಂಠೀರ ವಾಸ್ಯ ವ್ರತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ. ಅದು ಶಾರ್ದೂಲ ವಿಕ್ರೀಡಿತ ಮತ್ತು ಷಡ್ಧರ ಎರಡರ ಕಾಂಬಿನೇಷನ್ ಮಾಡಿದ್ರು. ಇದು ನೋಡಿದರೆ ಎಲ್ಲದಕ್ಕೂ ಮ್ಯಾಚಿಂಗ್, ನರಸಿಂಹದೇವರಿಗೆ ಮ್ಯಾಚಿಂಗ್ ಸ್ತೋತ್ರ. ಇದು ಆಚಾರ್ಯ ವಿಶಿಷ್ಟವಾದ ರಚನೆ. ಆ ರೀತಿ ಅಧ್ಯಯನ ನಡೆಯೋದೇ ಇಲ್ಲ. ಅದರಿಂದಾಗಿನೇ ನಾವೊಂದು ಡೈವರ್ಟ್ ಆಗಿಬಿಡ್ತಾರೆ. ಪ್ರತಿಯೊಂದರಲ್ಲೂ ಬರಬೇಕು. ಆದರೆ ಉಳಿದವರೆ ಮಾಧ್ವರಿಗೆ ಕಾವ್ಯದ ಎದಿಲ್ಲ ಬಾಯಿ ಬಂದ ಬೇಕಂತ ಓಡಾಡ್ತಿರ್ತಾರೆ. ಎಷ್ಟಿದೆ ತೋರಿಸ್ಲಿ, ಇರೋದನ್ನು ತೋರಿಸ್ಬಿಟ್ರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ. ತೋರಿಸೋದಿಲ್ಲ. ತಾತ್ಪರ್ಯನೇ ಪೂರ್ತಿ ಮೂಲೆ ಗುಂಪು ಮಾಡಿದ ಹಾಗಾಗಬಾರ್ದು. ಅಕೇಶನಲ್ಲಿ ಓದೋದು ಪುಸ್ತಕ ಅಲ್ಲ ಇದು. ನಿತ್ಯ ಪಾರಾಯಣ, ನಿತ್ಯ ಪ್ರವಟ, ನಿತ್ಯ ಪಾಠ ಆಗೋದು. ಮೇನ್ ಟೆಕ್ಸ್ಟ್ ಇದೆ. ಇನ್ನು ಹೇಳಬೇಕಂದ್ರೆ ಬ್ರಹ್ಮಸೂತ್ರ ಮೇನ್ ಟೆಕ್ಸ್ಟ್ ಅಲ್ಲ. ಯಾತಕ್ಕೆ ಹೇಳಿ ನೋಡೋಣ. ವೇದಾಧಿಕಾರ ಇದ್ದವ್ರಿಗೆ ಮಾತ್ರ ಅದು ಹೈಯೆಸ್ಟ್, ಅದೇನೆ, ಅದು ಸಂಶಯ ಇಲ್ಲ. ಬಟ್ ಇವತ್ತು MSc ಹೈಯೆಸ್ಟು, PUC ಹುಡ್ರಿಗೆ ಅದು ಪಾಠ ಮಾಡಿದ್ರೆ ಉಪಯೋಗ ಇಲ್ಲ. ಯಾತಕ್ಕೆ ಆ ಸ್ಟ್ಯಾಂಡರ್ಡ್ ಇಲ್ಲ ಅವರಿಗೀಗ. ಇದು ಎರಡಾಗಿದೆ. ಸಾಮಾನ್ಯವಾಗಿ ಹೈಯರ್ ಆದರೆ ಲೋಯರ್ ಆಗೋದಿಲ್ಲ, ಲೋಯರ್ ಆದರೆ ಹೈಯರ್ ಆಗೋದಿಲ್ಲ. ಆಚಾರ್ಯ ಏನು ಮಾಡಿದ್ದಾರೆ ಮಹಾಭಾರತನ ಎರಡು ಮಾಡಕ್ಕೆ ಬಿಟ್ಟಿದ್ದಾರೆ. ಇಟ್ ಇಸ್ ಆಲ್ ಅಟ್ ದ ಸೇಮ್ ಟೈಮ್ ಎಕ್ಸ್ಟ್ರೀಮ್. ಬ್ರಹ್ಮದೇವರೇ ಅಧಿಕಾರಿಗಳು ಮುಖ್ಯ, ಅಷ್ಟು ಹೈಯೆಸ್ಟ್. ಅಣುರಣೀಯಾನ್ ಮಹತ್ವ, ಅಣು ಆದರೆ ಮಹತ್ತಾಗಬಾರ್ದು, ಮಹತ್ತಾದರೆ ಅಣು ಆಗಬಾರ್ದು. ದೇವ್ರು ಏನಾಗಿದ್ದಾನೆ, ಎರಡೂ ಆಗಿದ್ದಾನೆ. ಆಚಾರ ಗ್ರಂಥಗಳು ಎರಡೂ ಆಗಿಬಿಟ್ಟಿವೆ. ಬಾಲಸಂಗಮಿ ಬೋಧಯ ದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಧರ್ಮ ಪ್ರಸಾರ ಆಗ್ತಾನೆ ಆಗ್ಬೇಕು. ಇವತ್ತು ಧರ್ಮ ಪ್ರಸಾರಕ್ಕೆ ಯಾವ ಟೆಕ್ಸ್ಟ್ ಮಾಡ್ಬೇಕೀಗ? ಎಲ್ಲರಿಗೂ ಕೆಡೋದಾಗ್ಬೇಕು, ಎಲ್ಲರಿಗೂ ಧರ್ಮ ಬರ್ಬೇಕಾದ್ರೆ ಎಲ್ಲರ ಓದೋ ಗ್ರಂಥ ಆಗಬೇಕು. ಎಲ್ಲರ ಓದೋ ಗ್ರಂಥ ಯಾವುದು? ಮಹಾಭಾರತ. ಅದಕ್ಕೆ ನಿರ್ಣಯ ಬರುತ್ತೆ. ಅದು ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟಿದ್ರೆ ಬ್ಯಾಲೆನ್ಸ್ ಆಗ್ತಾ ಇರ್ಲಿ. ಅಷ್ಟೇ ಅಲ್ಲ, ಭಾರಿ ದೊಡ್ಡ ಗ್ರಂಥ ಬರೆದ್ರೆ ಅದಕ್ಕಾಗಿ ತಾತ್ಪರ್ಯ ನಿರ್ಣಯ ಭಾರಿ ದೊಡ್ಡದು. ಅದು ಇಡೀ ರಾಜ್ಯ ಸ್ವರಮೂಲಗಳಲ್ಲಿ ಅತಿ ದೊಡ್ಡ ಗ್ರಂಥ ತಾತ್ಪರ್ಯ ನಿರ್ಣಯನೇ. ಯಾಕೆ ತುಂಬ ಜನ ಓದ್ಬೋದಲ್ಲ, ದೊಡ್ಡ ಗ್ರಂಥನೇ ಬರೋದು. ಸೈಜ್ ದೊಡ್ಡದು, ವಿಷಯ ದೊಡ್ಡದು, ಎಲ್ಲ ದೊಡ್ಡದು. ಅದು ಎಲ್ಲ ದೃಷ್ಟಿಯಿಂದ ಸಣ್ಣದು ಅಂತ ತಿಳ್ಕೊಬಿಟ್ರೆ ತಪ್ಪಾಗ್ಬಿಟ್ಟು. ಆ ಸೈಜ್ ನೋಡೇ ತಿಳ್ಕೊಬೇಕು ದೊಡ್ಡ ಮೆಸೇಜ್ ಇದೆ ಅದರಲ್ಲಿ ಅಂತ. ಪಾರ್ಸಲ್ ಬಂದು ದೊಡ್ಡ ಪಾರ್ಸಲ್ ಬಂದರೆ ಏನಿರುತ್ತೆ, ದೊಡ್ಡ ವಿಷಯ ಇದೆ ಅಂತ ಅರ್ಥ. ದೊಡ್ಡ ಪಾರ್ಸಲ್ ಬಂದರೆ ಒಳಗೆ ಏನಾಗಿರ್ಬೇಕು ಅದರಲ್ಲಿ, ದೊಡ್ಡ ಪದಾರ್ಥನೇ ಇರಬೇಕು. ಸಣ್ಣ ಪದಾರ್ಥ ಎಲ್ಲ ಇವ್ರಿಗೆ ಯಾರೋ ವಾಚ್ ಕಳಿಸ್ತಾರಲ್ಲ, ಸಣ್ಣ ಹಾಕಿರ್ತಾರೆ ಪೇಪರ್ನಲ್ಲಿ, ಗೆದ್ದರನ್ನು ಕೊಡ್ತೀವಿ ಅಂತೇಳಿ ಇಷ್ಟು ದೊಡ್ಡ ಬಾಕ್ಸ್ ಬರುತ್ತೆ. ಏನೋ ಖುಷಿ ಬಿಸ್ತಾರೆ ಕೊನೆಗೆ ಏನಿರುತ್ತೆ, ಇಷ್ಟು ಪ್ಲಾಸ್ಟಿಕ್ ಇದಿಟ್ಟಿರ್ತಾರೆ ಅವರು. ಸಣ್ಣದೊಂದು ವಾಚ್ ಇಷ್ಟೇ ಅದು 10 ಪೈಸೆ ಕೂಡ ಇರೋದಿಲ್ಲ ಅಂತದ್ದು. ಅವಾರ್ಡ್ ಇವರಿಗೆ ಸಿಕ್ಕಿದ್ದು. ಪ್ಯಾಕಿಂಗಲ್ಲಿ ಮೋಸ ಮಾಡ್ತಾರೆ. ಅದು ಮೋಸ. ಇದು ಆಚಾರ್ಯ ಏನು ಮಾಡ್ತಾರೆ, ಇವರು ಪ್ಯಾಕಿಂಗ್ ನೋಡಿದ್ರೆ ಅನಿಸುತ್ತೆ ಈ ಇನ್ನೂ ದೊಡ್ಡ ಪ್ಯಾಕಿಂಗ್ ಇರಬೇಕಾಗಿತ್ತು ಅದಕ್ಕೆ ಅಂತೇಳಿ. ಆಚಾರ ಮಾಡಿಲ್ಲ, ಎಲ್ಲರೂ ಓದೋದಿಲ್ಲ ಅಂತ ಮಾಡಿ ಫುಲ್ಲಿ ಪ್ಯಾಕ್ಡ್. ಏನಿರುತ್ತೆ ಸೀಡ್ಲೆಸ್ ದ್ರಾಕ್ಷಿಯಲ್ಲಿ ಏನಿರುತ್ತೆ, ವೇಸ್ಟೇಜೇ ಇಲ್ಲ. ಪ್ಯಾಕಿಂಗ್ ಕೂಡ ಏನಾಗಿರ್ಬೇಕದು, ಅದು ಗೋಲ್ಡ್ ಪ್ಯಾಕಿಂಗ್ ಇದೆ. ಅಥ ಪ್ರಹಸ್ಯ ಸೌಭರಾಟ್ ವಚೋ ಜಗಾದ ಭಾಗಧಂ ವಿನಿಂದ್ಯತೌ ಕೃಥಾ ಸ್ಫುರಂತ ಮೀಕ್ಷಚ. ಆಗ ಸೌಭರಾಟ್ ಎದ್ದ. ಯಾರವನು? ಸಾಲ್ವ. ಸೌಭರಾಟ್. ಸೌಭ ಅಂಬದು ಏನು ಗೊತ್ತಾ? ವಿಮಾನ. ಆ ವಿಮಾನ ಇವತ್ತು ಯಾರು ಇನ್ನೂ ಯೋಚನೆ ಮಾಡ್ತಿದ್ದಾರೆ, ಮಾಡಿಲ್ಲ ಯಾರು ಕೂಡ. ಎಂಥ ವಿಮಾನ ಗೊತ್ತಾ? ಅದು ಮೂವಿಂಗ್ ಮೊಬೈಲ್ ಸಿಟಿ. ಅದು ಅರ್ಥ ಆಯ್ತಾ? ವಿತ್ ಆಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದ್ದಿದ್ದು ಅದು. ಈಗ ಇನ್ನೂ ಯೋಚನೆ ಮಾಡ್ತಿದ್ದಾರೆ ಅದನ್ನು. ಕಂಪ್ಲೀಟ್ ಯಶಸ್ವಿ ಸಿಕ್ಕಿಲ್ಲ, ಸಿಕ್ಕಿಲ್ಲ. ಸಿಟಿ ಅದು, ಮೂವಿಂಗ್ ಸಿಟಿ ಅಲ್ಲ. ಅದು ಬೇರೆ, ಇದು ಬೇರೆ. ಪುಷ್ಪಕ ವಿಮಾನ ಅದು. ಇದು ಸಿಟಿ ಕಮ್ ಪ್ಲೇನ್ ಇದೆ, ಎರಡೆರಡು ಇದೆ. ಗೊತ್ತಾಯ್ತು? ಭಾರಿ ಅಡ್ವಾನ್ಸ್ ಆಗಿರೋದು. ಬಟ್ ಇದು ಕೃತಕ ಆದ್ರಿಂದ ಹೋಗಿ ಕೊಂದಾಕ್ಬಿಡ್ತಾರೆ. ಪುಷ್ಪಕ ಇವತ್ತಿಗೂ ಇದೆ, ಅದು ಹೋಗಿಲ್ಲ. ಅದು ಸೌಭ ಪಟ್ಟಣನೇ ಆ್ಯಕ್ಚುಲಿ. ಅದು ಅಲಾಂಗ್ ವಿತ್ ಸಿಟಿ ಮೂವ್ ಆಗ್ತಾ ಇದ್ದು. ಅದು ಅಂಥ ಆಶ್ಚರ್ಯ ಅವನು. ಅದಕ್ಕೇನೆ ಸೌಭರಾಟ್ ಹೆಸರು ಸ್ಪೆಷಲ್ ಅವನಿಗೆ. ಯಾರ ಏನ
ಅವರು ಬೇರೆ ಸೌಭರಿ ಅವರು, ಈ ಸೌಭರಾಟ್. ಹಾಂ, ಅದು ಬೇರೆ. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಇಲ್ಲ ಸಂಬಂಧ ಇಲ್ಲ, ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಅವ್ರ ಮನೆ ಕಟ್ಸಿದ್ರು, ಗೋಲ್ಡನ್ ಸಿಟಿ ಮಾಡಿ, ಅಲ್ಲಿ ಇದ್ದಲ್ಲೇನೆ ಎಲ್ಲ ಗೋಲ್ಡನ್ ಹೌಸ್, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳೆಲ್ಲ ಗೋಲ್ಡ್. ಅಂದಾತ ರಾಜ ಆಶ್ಚರ್ಯಪಟ್ಟ, ಅಂತ ತಪಸ್ಸಕ್ತಿಯಿಂದ ಮಾಡಿದ್ದು. ಇದು ಬೇರೆ ವಿಷಯ. ಯಾರು ಕೊಟ್ಟು ತಪಸ್ಸಿನಿಂದ ತಗೊಂಡವನು, ತಪಸ್ಸು ಮಾಡಿ ಅವನು ತಪಸ್ಸು, ಅವರೆಲ್ಲ ದುಡ್ಡು ಕೊಟ್ಟು ತಗೊಂಡೆ ಅಂತ ಹೇಳೋದಿಲ್ಲ, ತಪಸ್ಸು ಮಾಡಿ ತಗೊಂಡೆ ಅಂತ ಹೇಳ್ತಾನೆ. ಕೆಟ್ಟ ತಪಸ್ಸುಗಳು. ಅಸಪ್ರಹಸ್ಯ ಸೌಹರಾಟ್ ವಚೋ ಜಗಾದಮಾಗತಂ ವಿನಿಂದ್ಯತೌ ಕೃಥಾ ಸ್ಫುರಂತ ಮಿಚ್ಯಚ. ಎದ್ದ ಪ್ರಹಸ್ಯ ಅಪಹಾಸ್ಯ ಮಾಡಿದ, ಹೇ ಇವಾಗ ಮಾತಾಡೋದು ಅಂತೇಳಿ. ಗೊತ್ತಾಯ್ತಾ? ಇವನು ಜರಾಸಂಧನ ಕಡೆ ಫೇವರ್ ಮಾಡಬೇಕಲ್ಲ, ಜರಾಸಂಧ ಗುಡ್ ಅನ್ಬೇಕು ಇವನ್ ಮಾತಿಗೆ. ಅದಕ್ಕೆ ಪ್ರಹಸ್ಯ. ವಿನಿಂದ್ಯತೌ, ಸುಮ್ಮನೆ ಬಾಯಿ ಮುಚ್ಕೊಂಡು ಕುಡಿ ಅಂತ ಬೈದ. ಸ್ಫುರಂತ ಮಿಚ್ಯಚ, ಜೋರಾಗಿ ಹೊಡಿದ್ ತುಟಿ ಅಗಲ್ತಾ ಇದೆ, ಅಷ್ಟು ಸಿಟ್ಟು ತೋರಿಸ್ತಾ ಇದ್ದಾರೆ ಅವ್ರ ಮೇಲೆ. ಅವ್ರು ಸಿಟ್ಟು ತೋರಿಸಿದಷ್ಟು ಜರಾಸಂಧನಿಗೆ ಹೆಚ್ಚು ಪ್ರೀತಿ ಬರುತ್ತೆ ಇವ್ರ ಮೇಲೆ. ಅದು ಟ್ರಿಕ್. ಅದು ಬಾಸನ್ನು ಮೆಚ್ಚಿಬಿಟ್ರೆ ಏನಾಗುತ್ತೆ, ಉಳಿದವ್ರೆಲ್ಲಾಗಿಂತ ಪರಿ ಆಗಿಬಿಡ್ತಾನೆ. ಅವ್ನ ಟೆಕ್ನಾಲಜಿ ಉಪಯೋಗಿಸ್ತಾನೆ ಟೆಕ್ನಿಕ್. ಜನಾರ್ದನೋ ಸ್ಫುರಂತ ಮಿಚ್ಛಚ. ನೋಡ್ತಾ ಇರ್ತಾರೆ ಏನಿದು, ಇವನು ಕೋಪ, ಜರಾಸಂಧನಿಗೂ ಕೋಪ, ಅವ್ರು ಬಯಸ್ಕೊತಾ ಇದ್ದಾರೆ. ಜರಾಸಂಧ ನೋಡ್ತಾ ಮಾತಾಡ್ತಾ, ನತನ್ ವೃಷಾ ಹರಿ ಸ್ವಯಂ ಜನಾರ್ದನೋ ವಧಾಯನಃ ಪ್ರಜಾತಯೇ ಭಯೇಶ ಯಾದವೋ ವಯಂ ಚ ದಾನವೇಶ್ವರಾಹ. ಅನ್ ಮಾತು ನೋಡಿ ಹೇಗಿದೆ ಅವನು. ಹೌದಯ್ಯ, ನಿಜ ಅದು. ಏನದು, ಏನು ಹೇಳಿದ್ದೀನಿ ನೀನು? ವಿಷ್ಣು ಕೃಷ್ಣ ದೇವರವನು ಹೇಳಿದೆ, ನಾರಾಯಣ ಇರ್ಲಿ ಬಿಡು ಏನಂತೆ, ಗ್ಯಾರಂಟಿ ಹೌದು. ಅಂದು ಮಾತ್ರಕ್ಕೆ ಅವ್ನು ದ್ವೇಷ ಬಿಡಬೇಕಾಗಿಲ್ಲ. ಅದು ಹೇಳುದು ನೋಡಿ ವಾದ ಹೇಗಿದೆ. ನಾರಾಯಣ ಇರ್ಬೋದಲ್ಲ, ಇದ್ದಾನೆ, ಗ್ಯಾರಂಟಿ ಇದ್ದಾನೆ. ಆಯ್ತಾ? ನಾ ತನ್ವೃಷ, ಅವ್ನು ಹೇಳಿ ಸುಳ್ಳಲ್ಲ. ಹರಿಹಿ ಸ್ವಯಂ ಜನಾರ್ದನಃ, ಹರಿ ಸಾಕ್ಷಾತ್ ನಾರಾಯಣನೇ. ಅವ್ನು ಹುಟ್ಟಿರೋಗಳು ಯಾತಕ್ಕೆ ಗೊತ್ತಾ? ವಧಾಯನಃ ಪ್ರಜಾತ, ನಮ್ಮನ್ನು ಕೊಲ್ಲಕ್ಕೆ ಬಂದಿರೋದು ಅವನು. ಅವ್ನು ಪೊಲೀಸ್ನವನೇ ಗೊತ್ತು, CIDನೇ ಗೊತ್ತು. ನಾವೇನು ಮಾಡೋಣ, ಹೊಡೆದಾಡೋಣ ಅಷ್ಟೇ. ನಮ್ಗೆ ಹಿಡಿಲಿಕ್ಕೆ ಬಂದಿದ್ದಾರೆ ಪೊಲೀಸ್. ಹೇಳು ಸನ್ಮಾನ ಮಾಡಕ್ಕೆ ಬರ್ತಾರೆ ಕಳ್ಳರನ್ನ, ಯಾತಕ್ಕೆ ಬರ್ತಾರೆ? ಹಿಡಿಲಿಕ್ಕೆ ಬಂದಿರೋದು ನಮ್ಮನ್ನ. ವೇಷ ಯಾದವ ವಯಂಚ ನಾವೆಲ್ಲ ಯಾರು ಗೊತ್ತಾ? ದಾನವೇಶ್ವರರು ನಾವು. ದಾನವೇಶ್ವರರು ಹೆಮ್ಮೆ. ನಾವೆಲ್ಲ ಗುಂಡಗಳು, ಗೊತ್ತಾಯ್ತಾ? ಗುಂಡಗಳು ಹಾಗೆಲ್ಲ ಮಾತಾಡಬಾರ್ದು. ಆ ಗುಂಡಗಳು ಗುಡ್ಡ ಅಂತ ಹೇಳ್ಕೊತಾರೆ ಗೊತ್ತಾ? ಅವನು ನಾನು ಗುಡ್ಡನೇ, ನಾನು ಹೆಡ್ ಆಫ್ ಗುಂಡ ಗ್ಯಾಂಗ್ ಅಂತ ಹೇಳ್ತಾರೆ. ವಯಂಚ ದಾನವೇಶ್ವರರು ನಾವೆಲ್ಲ ಕೂಡ. ಆದ್ದರಿಂದ ಅವನ ಮಾತು ಬುದ್ಧಿ ನೋಡಿ ಹೇಗೆ ನಾನು ಅಪ್ಲಿಕೇಶನ್. ಸ್ವಧರ್ಮ ಏಷನ ಸದಾ ದೃಢ ಪ್ರತೀಪತಾಹರೌ ಸ್ವಧರ್ಮಿಣೋ ಹತ ಅಪಿ ಪ್ರಯಾಮ ಸದ್ಗತಿಂ ಧ್ರುವಂ. ನಮ್ಮ ಸ್ವಧರ್ಮ ಇದು. ಯಾವ್ದು ಸ್ವಧರ್ಮ? ವಿಷ್ಣು ದ್ವೇಷ ಸ್ವಧರ್ಮ ನಮ್ದು. ಅವ್ರು ಹೇಳ್ತಾರೆ ರಾಷ್ಟ್ರದ್ರೋಹನೇ ಸ್ವಧರ್ಮ ಅಂತ ಪಾಪಿಗಳು ಅನ್ಕೋತಾರಲ್ಲ ಹಾಗೆ. ಸ್ವಧರ್ಮ ಏಷನಃ ಸದಾ, ಸದಾ ಮತ್ತೆ ಒಮ್ಮೆಲ್ಲ ಇದಲ್ಲ, ಸಂಧ್ಯಾವಂದನೆ ನಿತ್ಯ ಹೇಗ ಹಾಗೆ ಮಾಡ್ಬೇಕು ನಾವು. ಸದಾ ದೃಢ ಪ್ರತೀಪತಾಹರವು. ಪ್ರತೀಪತ ಅಂದ್ರೇನು? ಪ್ರತೀಪ. ಏತತ್ ಪ್ರತೀಪಂ ಕೆಲಕರ್ತು ಕಾಂ. ಪ್ರತೀಪತ ವೈರ. ಪರಮಾತ್ಮನ ವೈರವನ್ನ, ಹರಿಯನ್ನು ವೈರ ಮಾಡೋದು ನಮ್ದೇನು ನಿತ್ಯ ಸದಾ ಮಾಡೋದು ನಮ್ಮ ಧರ್ಮ. ಗೊತ್ತಾಯ್ತಾ? ಸ್ವಧರ್ಮ ಅವನ ಕಾನ್ಸೆಪ್ಟ್ ಆಗಿದೆ ನೋಡಿ. ಸ್ವಧರ್ಮ ಏಷನ ಸದಾ ದೃಢ ಪ್ರತೀಪತಾಹರವು. ನಮ್ಮಲ್ಲಿ ಹೇಗೆ ಭಕ್ತಿ ದಾರ್ಢ್ಯ ಇರಬೇಕು, ಅವರಲ್ಲಿ ದ್ವೇಷ ದಾರ್ಢ್ಯ ಇರಬೇಕು. ಅದು ದಾನವೇಶ್ವರ ಲಕ್ಷಣ. ಆಗಲೇ ಕಳ್ಕೊಂಡು ಡಿಸ್ಪರೇಟ್ ಆಗಬಾರ್ದು ನಾವು ದ್ವೇಷದಲ್ಲಿ. ಹಾಗೆ ಮುಂದುವರಿತಾನೆ ಇರ್ಬೇಕು. ಅವ್ರು ಹಾಗೆ ಸೂಯಿಸೈಡ್, ಗೊತ್ತಲ್ಲ, ಸೂಯಿಸೈಡ್ ಬಾಂಬ್ ಅವರು, ಹ್ಯೂಮನ್ ಬಾಂಬ್. ಅವ್ರಿಗೆ ಸಾಯೋದ್ರ ಬಗ್ಗೆ ಡೌಟೇ ಇಲ್ಲ ಅವರಿಗೆ. ಆದ್ರೂ ಏನ್ ಬೇಕು ಅವರಿಗೆ? ಇನ್ನೊಬ್ಬರು ನಾಶ ಮಾಡೋದು. ಅದು ಸಾಧ್ಯ ನಡೀತಿರೋದೇನು ಇವತ್ತು? ಆ್ಯಕ್ಚುಲಿ ಇತ್ತೀಚಿನ ಡೆವಲಪ್ಮೆಂಟ್ಸ್ ಇವೆಲ್ಲ ಕೂಡ. ಈ ಸೆಂಚುರಿಯಲ್ಲಿ ನಾವು ನೋಡಿದ್ವಲ್ಲ, ಹಿಂದೆಲ್ಲ ಹಾಗಿರಲಿಲ್ಲ. ನಾವು ಬದುಕಿನೊಬ್ಬರು ಕೊಲ್ಲಬೇಕು ಅಂತಿದ್ರು. ಇವ್ರು ಹಾಗಲ್ಲ. ಏನಿದು? ನಾವು ಸತ್ರು ಪರವಾಗಿಲ್ಲ, ಅವ್ರನ್ನ ಕೊಲ್ಲಬೇಕು. ಇದು ಹಾಗೇನೆ. ಅದು ಅಮೆರಿಕ ಬಿಲ್ಡಿಂಗ್ ಹಂಗೆ ಆಯ್ತಲ್ಲ ಅದು ಏನೋ ಒಂದು ಬಂದಿದ್ದು ಪ್ಲೇನ್ ಹೊಡೆದಿದ್ದು, ಕೂತವ್ರೆಲ್ಲ ಸಾಯ್ಬೇಕು. ಅವರೆಲ್ಲ ಇವರು ಸಾಯ್ಬೇಕು. ಯಾರು 100% ಅಶ್ಯೂರ್ಡ್. ಎಷ್ಟು ಅಶ್ಯೂರ್ಡ್ ಅಂದರೆ ಅವ್ರು ಸಾಯ್ತಾರೆ ಬಿಡ್ತೀವಿ, ಇವರಂತೂ ಸಾಯೋದು ಗ್ಯಾರಂಟಿ. ಅಂಥ ಸ್ಥಿತಿಯಲ್ಲೂ ಬಿಡೋದಿಲ್ಲ ದ್ವೇಷ. ಕಣ್ಣಿಗೆ ಕಾಣ್ತಾ ಇದೆ ಅಂತ ಅದೆಲ್ಲ ಕೂಡ. ಯಾಕೆ ಅಂತ ಪ್ರಶ್ನೆ ಕೇಳಾಗಿಲ್ಲ ಈಗ. ಹಿಂದೆಲ್ಲ ಏನಾಗ್ತಿತ್ತು, ಕೊಲ್ಲಕ್ಕೆ ಅಂತ ಹೋಗ್ತಾ ಸಾಯ್ತಿದ್ರು, ಆ ವಿಚಾರ ಬೇರೆ. ಅದು ಸಾಯೋ ಉದ್ದೇಶ ಅವ್ರಿಗಿಲ್ಲ. ಕೊಲ್ಲೋದು ಕೊಟ್ಟರು, ಅವ್ನು ಹೊಡೆದ ಸತ್ತೋದು. ರಾವಣಾದಿಗಳಲ್ಲಿ ಎಂಥವ್ರವರು ತಾವು ಸಾಯ್ಬೇಕು ಅನ್ನೋ ಉದ್ದೇಶ ಅವ್ರಿಗಿಲ್ಲ. ಅವ್ರು ಕಡಿಯಕ್ಕೆ ಹೋದ್ರು ತಾವು ಸತ್ರ ಅಷ್ಟೇ. ಇಲ್ಲಿ ಹಾಗಲ್ಲ, ತಾವು ಸಾಯಲೇಬೇಕು. ಆದರೂ ಅವ್ರು ಏನಾಗಬಾರ್ದು, ಈ ಕಲಿಯುಗದ ಏನೆಲ್ಲ ಪುರಾಣ ಪ್ರಪಂಚ ಇವತ್ತು ಕಣ್ಣೆದ್ರಿ ನಿಂತಾಗತ್ತೆ. ಅಷ್ಟು ಸತ್ಯವಾಗಿ ನಡೀತಾ ಇದೆ ಅವೆಲ್ಲ ಕೂಡ. ನಮ್ಮ ಸ್ವಧರ್ಮ ಇದಾದ್ದರಿಂದ ಅಂಜಬಾರದು. ಸ್ವಧರ್ಮಿಣೋ ಹತಾಪಿ ಪ್ರಯಾಮ ಸದ್ಗತಿಂ ಧ್ರುವಂ. ಸ್ವಧರ್ಮೇ ನಿಧರಂ ಶ್ರೇಯ. ಭಗವದ್ಗೀತಾ ಕೊಟ್ಪಾಡ್ತಾನೆ ಅವನಿಗೆ, ಹಿಂದಿನ ಕಲ್ಪದ್ದು. ಸ್ವಧರ್ಮಿಣೋ ಹತ ಅಪಿ. ನಾವು ಸ್ವಧರ್ಮದಲ್ಲಿ ಇದ್ದಾಗ ಸತ್ರು ಕೂಡ ಪ್ರಯಾಮ ಸದ್ಗತಿ ಧ್ರುವಂ. ಸದ್ಗತಿ ಹೋಗ್ತೇವೆ ನಾವು. ನಿಜಾನೇ ಅವ್ರ ಗತಿಗೆ ಹೋಗ್ತಾರೆ ಅಷ್ಟೇ, ಏನೇನಿಲ್ಲ. ಸದ್ಗತಿ ಹೋಗ್ತೇವೆ. ಕೆಲವರು ಇವತ್ತು ತಮಾಷೆ ಎಲ್ಲ
ನೀವು ಕೆಲವಂಥವ್ರು ಇದ್ದಾರೆ, ಪುಸ್ತಕ ಬರೆದವರು ಇದ್ದಾರೆ ಹಿಂದೆ, ತಿಳಿತಲ್ಲ, ಅವ್ರು ಏನಾದರೂ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಆಚಾರ್ಯ ಯುಕ್ತಿಗಳಿಗೆಲ್ಲ. ಕೊನೆಗೆ ಒಂದು ಲಾಂಗ್ ಕೊನೆ ಇಟ್ಕೊಂಡ್ರು. ಏನು ಇಟ್ಕೊಂಡ್ರು ಅಂತ ಕೇಳಿದರೆ, ನಮ್ಮದು ಸ್ವಧರ್ಮ ಇದು, ಕೃಷ್ಣ ಸ್ವಧರ್ಮ ಪಾಲನೆ ಮಾಡಿ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಆದ್ದರಿಂದ ನಾವು ಇದನ್ನು ಬಿಡೋದಿಲ್ಲ. ಏನು ಹೇಳ್ತೀರಿ ಈಗ? ಗೊತ್ತಾಯ್ತಾ? ಹಾಗಾಗಿ ಎಷ್ಟು ಕುಲಕಸಬು ಅಂತ ಕರಿತಾರಲ್ಲ ಹಾಗೆ ಬಿಡು. ಕುಲಕಸಬನ್ನು ಏನು ಮಾಡಿದ್ರೆ ಬಿಡಬಾರ್ದು ಅನ್ನೋ ಹಾಗೆ ಸ್ವಧರ್ಮ ಬಿಡಬಾರ್ದು. ರಾಂಗ್ ಲಾಜಿಕ್, ರಾಂಗ್ ಅಪ್ಲಿಕೇಶನ್. ಹಾಗಿದ್ರೆ ಸ್ವಧರ್ಮ ಬಿಡಬಾರದು ಅಂತ ಇದ್ರೆ ಯಾವ ವೇದ ಸ್ವಧರ್ಮ ದೊಡ್ಡದು ಅಂತ ಹೇಳಿತೋ, ಯಾವ ಗೀತಾ ಹೇಳಿತೋ ಅದೇ ವೇದ ಏನು ಹೇಳ್ತಾ ಇದೆ? ಅಸತೋಮ ಸದ್ಗಮಯ. ಅಸತ್ ಪಕ್ಷ ನಮಗೆ ಬೇಡ, ಯಾವ ಪಕ್ಷಕ್ಕೆ ಹೋಗೋಣ? ಸತ್ಪುರುಷ. ತಮಸೋಮ ಜ್ಯೋತಿರ್ಗಮಯ. ಮತ್ತೆ ಯಾಕೆ ಹೇಳೋದಿಲ್ಲ ಹಾಗಿದ್ರೆ? ಅದು ಯಾಕೆ ಬಂತದ್ದು? ಈಗ ಒಳ್ಳೆ ಪಕ್ಷದಲ್ಲಿದ್ದರೆ ಸ್ವಧರ್ಮ, ಅದು ಸತ್ರು ಕೂಡ ಏನಾಗುತ್ತೆ ನಿಮಗೆ? ಅಥೋವಾ ಪ್ರಾಪ್ತಿಸಿ ಸ್ವರ್ಗಂ ಜಿತ್ವಾ ಭೋಕ್ಷ ಸೇವೆ. ಸ್ವಧರ್ಮ ಅಂತ ಪ್ರೂವ್ ಆಗಬೇಕು ಫಸ್ಟ್. ಅದು ಸ್ವಧರ್ಮ ಅಂದ್ರೆ ಏನು? ನಮ್ಮ ಧರ್ಮ, ನಮ್ಮ ಧರ್ಮ ಅಂತ ತಿಳ್ಕೊಂಡ್ರು, ಕುಲಧರ್ಮ ಅಂತ ತಿಳ್ಕೊಂಡ್ರು. ಹಾಗಲ್ಲ, ಸ್ವಧರ್ಮ. ಸ್ವ ಅಂದ್ರೇನು? ವಿಷ್ಣು, ವಿಷ್ಣು ಪ್ರೀತಿಕರವಾದ ಧರ್ಮ, ಅದು ಸ್ವಧರ್ಮ. ಇವತ್ತೇನೇ ಇರಲಿ, ರಾಷ್ಟ್ರಭಕ್ತಿ ಇಲ್ಲದೆ ಹೋದ್ರೆ ಏನಾಯ್ತದು? ಏನೇ ಕೆಲಸ ಮಾಡಿದ್ರು ರಾಷ್ಟ್ರದ್ರೋಹನೇ. ರಾಷ್ಟ್ರಭಕ್ತಿ ಒಂದಿದ್ರೆ ಏನು ಮಾಡಿದ್ರು ಅದು ಪ್ಲಸ್ ಪಾಯಿಂಟೇ. ರಾಷ್ಟ್ರ ರಕ್ಷಣೆಗೋಸ್ಕರ ಪ್ರಾಣ ಕೊಟ್ಟರು ಭಾರಿ ಪುಣ್ಯ, ಏನು ಮಾಡಿದ್ರು ಪುಣ್ಯ. ಹೋಲ್ ಮೆಥಡೇ ಮಾಡಿದ ರಾಷ್ಟ್ರ ರಕ್ಷಣೆಗೆ, ಒಳ್ಳೇದೇ, ಅದೇನು ತಪ್ಪಲ್ಲ. ಅರ್ಥ ಆಯ್ತಾ? ಇದನ್ನು ಸ್ವಧರ್ಮ ಶಬ್ದಕ್ಕೆ ಮುಖ್ಯ ಅರ್ಥ ಬಿಟ್ಬಿಟ್ರು ಅವ್ರು. ಬರೀ ಕುಲಗೋಸ್ಕರ ಅರ್ಥ ಮಾಡ್ಕೊಳ್ಬಾರ್ದು. ಅದರಿಂದ ಏನು ಮಾಡೋಣ ನಾವೀಗ? ದೇಶ ಮುಂದುವರಿಸೋಣ. ಅದೇನು ಸದ್ಗತಿ ಕಾರಣ ಆಗುತ್ತೆ. ಈ ಭ್ರಾಂತ ವಿಚಾರಗಳು ಹೇಗಿರುತ್ತೆ ಎಂಬುದು ಸಾಕ್ಷಿ. ನಾಳೆ ದಿವಸ ಮುಂದಿರುವಾಗ ತುಂಬ ಇದೆ ಅವನೇನು ಹೇಳೋದು. ಓಂ